ಟಿವಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಹಾಗೂ ಕರ್ನಾಟಕದ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ತೆ ಗುರುಜಿ. ಹರೇ ಕೃಷ್ಣ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ, ಸೊ ಅದ್ರ ಬಗ್ಗೆ ಮಹತ್ವ ಹೇಳ್ತೀರಾ? ವರಮಹಾಲಕ್ಷ್ಮಿ ನೋಡಿ, ಆ ಹೆಸರಲ್ಲೇ ಇದೆ, ವರಗಳನ್ನು ಕೊಡ್ತಕ್ಕಂಥ ಮಹಾಲಕ್ಷ್ಮಿ ಅಂತ. ಸಾಮಾನ್ಯವಾಗಿ ಮಹಾಲಕ್ಷ್ಮಿಯನ್ನು ನಾವು 3 ಬಾರಿ ವರ್ಷದಲ್ಲಿ ಒಂದೊಂದು ಭಾಗದಲ್ಲಿ ಒಂದಿಷ್ಟು ಜನಗಳು ಪೂಜೆ ಮಾಡ್ತಾರೆ. ಭಾರತಕ್ಕೆ ಹೋಲಿಸಿದ್ರೆ ನಿಮ್ಗೆ ಗೊತ್ತಿರಬೇಕು, ವಿಜಯದಶಮಿ ಸಂದರ್ಭದಲ್ಲಿ ಅಸ್ಸಾಮಿನಿಂದ ಹಿಡಿದು ಒರಿಸ್ಸಾ, ಆಮೇಲೆ ಈ ತಮಿಳುನಾಡು, ಈ ಭಾಗದಲ್ಲಿ ಜಾಸ್ತಿ, ವೆಸ್ಟ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿಯ ಭಾಗದ ರಾಜ್ಯಗಳಲ್ಲಿ ವಿಜಯದಶಮಿ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯ ಪೂಜೆನ ಮಾಡ್ತಾರೆ ಮಹಾಲಕ್ಷ್ಮಿಯನ್ನು. ಆ ಸಂದರ್ಭದಲ್ಲಿ ನಾವೆಲ್ಲ ದುರ್ಗೆಯನ್ನು ಪೂಜೆ ಮಾಡ್ತೀವಿ ಅಲ್ವಾ, ಚಾಮುಂಡೇಶ್ವರನ ಪೂಜೆ ಮಾಡ್ತೀವಿ. ಅದರೊಳಗೂ ಸಹ ಕರ್ನಾಟಕದಲ್ಲೇ ನಾವು ನೋಡ್ಲಿಕ್ಕೆ ಹೋದರೆ ಮಲೆನಾಡು ಕರಾವಳಿ ಭಾಗದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಆಚರಣೆ ಅಷ್ಟೊಂದು ಜೋರಾಗಿ ಏನಿಲ್ಲ. ಈ ಕಡೆ ಭಾಗದಲ್ಲಿ, ಅದು ಎಲ್ಲಿ ನಮ್ಮ ಮೈಸೂರು ಪ್ರಾಂತ್ಯ ಅಂತ ಏನು ಕರಿತೀವಿ, ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಭಾಗದಲ್ಲಿ ಇತ್ತೀಚೆಗೆ ಕೆಲವೊಂದು ಕಡೆ ಶುರುವಾಗಿದೆ. ಅದು ನನಗೆ ಗೊತ್ತಿರುವ ಹಾಗೆ ಸುಷ್ಮಾ ಸ್ವರಾಜ್ ಅವರು ಎಲೆಕ್ಷನ್ ನಿಲ್ಲುವಂತಹ ಒಂದು ಟ್ರೆಂಡ್ನಲ್ಲಿ ಬಳ್ಳಾರಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ದೊಡ್ಡ ಟ್ರೆಂಡ್ ಆಗಿ ಶುರುವಾಯಿತು ಅಂತ ನನಗನ್ಸುತ್ತೆ. ಅಷ್ಟೊಲ್ಲಿವರೆಗೂ ಅಂಥ ದೊಡ್ಡ ಟ್ರೆಂಡ್ನ ಪೂಜೆ ಏನಿರಲಿಲ್ಲ. ಬಟ್ ಇಲ್ಲಿ ನಮ್ಮ 6-7 ಡಿಸ್ಟಿಕ್ ಏನಿದೆ, ಎಲ್ಲಿ ತುಮಕೂರು, ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ, ಕೋಲಾರ, ಈ ಭಾಗದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಬಹಳ ದೊಡ್ಡ ವಿಶೇಷತೆಯ ಹಬ್ಬ. ಅದರೊಳಗೂ ಶ್ರಾವಣ ಶುರುವಾಯಿತು ಅಂತಂದರೆ ನಮ್ಗೆ ಹಬ್ಬದ ದಿನಗಳ ಪ್ರಾರಂಭ ಅಂತ. ಆಷಾಢದಲ್ಲಿ ಮಾತ್ರ ಹಬ್ಬಗಳು ಇಲ್ಲ. ಆ್ಯಕ್ಚುಲಿ ಆಷಾಢದಲ್ಲೂ ಪೂಜೆಗೆ ಪ್ರಶಸ್ತವಾದ ದಿನಗಳು ಆಷಾಢ. ಆದರೆ ಲಕ್ಷ್ಮಿಯನ್ನು ಮಾತ್ರ ಆಷಾಢದಲ್ಲಿ ಪೂಜೆ ಮಾಡ್ತಿರ್ತೀವಿ, ಆಷಾಢ ಶುಕ್ರವಾರ ಅಂತ ಗೊತ್ತಿದೆ. ಏನು ಇದಕ್ಕೆಲ್ಲ ನಮ್ಮ ಕಾರಣ, ಮೂಲತಃ ಏನು ಕಾರಣ ಅಂತಂದರೆ ಧರ್ಮ ಆಚರಣೆ ಸಂಪ್ರದಾಯಕ್ಕೆ ಮೂಲ ಬೆನ್ನೆಲುಬು ಏನು ಅಂದರೆ ಕೃಷಿ. ಈ ದೇಶ ನಿಂತಿರೋದೇ ಕೃಷಿನಲ್ಲಿ. ಅಂದರೆ ಪ್ರತಿಯೊಬ್ಬನೂ ರೈತನೇ ಅಂತಲೇ. ಈಗೆಲ್ಲ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಐರನ್ ಶರ್ಟಿಗೆ ಬಂದಿದ್ದೀವಿ. ಆದರೆ ಒಂದು ಕಾಲದಲ್ಲಿ ಪ್ರತಿಯೊಬ್ಬನ ಮನೆಯಲ್ಲೂ ಭೂಮಿನಲ್ಲಿ ಇದ್ದು ಕೃಷಿಯನ್ನು ಮಾಡಿ ಬೆಳೆದು ತಿನ್ನುವಂಥದ್ದು ಅವನ ಕಾಯಕವಾಗಿತ್ತು. ಆದ್ದರಿಂದ ಏನು, ಈ ಆಷಾಢದಲ್ಲಿ ಏನು ಮಳೆ ಪ್ರಾರಂಭ, ಮುಂಗಾರು ಮಳೆ ಪ್ರಾರಂಭವಾಗುವಾಗಲೇ ಲಕ್ಷ್ಮಿಯನ್ನು ಆರಾಧನೆ ಮಾಡೋದು ಬಿತ್ತನೆಗೆ ಅಂತ ಧಾನ್ಯ ಲಕ್ಷ್ಮಿನ ಕರೆದ್ವಿ ಅಲ್ವಾ. ಈಗ ಗಿಡಗಳು ಬೆಳೀತಾ ಬಂತು, ಬೆಳೆದದನ್ನು ನಾಟಿ ಮಾಡಿ ಆಯಿತು, ಶ್ರಾವಣದಲ್ಲಿ ಬಿಟ್ಬಿಡ್ತೀವಿ ನಾವು. ಅಂದರೆ ನೆಟ್ಟಿ ಆಯ್ತಲ್ಲ, ನೆಟ್ಟಿ ಆದ ಮೇಲೆ ಆ ಗಿಡಗಳು ಬೆಳ್ಕೋಬೇಕು. ಇನ್ನೀಗ ಫಲ ಬರೋ ತನಕ ಎಲ್ಲಿವರೆಗೆ ಫಲ ಬರಬೇಕು? ವಿಜಯದಶಮಿ ತನಕನೂ ನಾವು ಕಾಯೋದೆ. ಯೋಚನೆ ಮಾಡಿ ನೋಡಿ. ಈ ವಿಜಯದಶಮಿ ಕಳೆದು ಇನ್ನೇನು ದೀಪಾವಳಿ ಬರುವಾಗ ಆ ಭತ್ತದ ಕದರುಗಳೆಲ್ಲ ಬಿಟ್ಟಿರ್ತವೆ, ಬೆಳೆಗಳೆಲ್ಲ ತೆನೆ ಬಿಟ್ಟಿರ್ತದೆ. ಅಂಥ ಸಂದರ್ಭದಲ್ಲಿ ರೈತರು ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆನ ಮತ್ತೆ ಮಾಡ್ತಾರೆ. ಆವಾಗ ಗದ್ದೆನಲ್ಲೆಲ್ಲ ಒಂದೊಂದು ದೀಪ ಇಟ್ಟು ಪೂಜೆ ಮಾಡಬೇಕು ಅಂತ ಕ್ರಮ. ಒಟ್ಟಿನಲ್ಲಿ ಕೃಷಿ, ಆ ಬೆಳೆ ಮತ್ತು ನಮ್ಮ ಹೊಟ್ಟೆ ನೋಡಿ ಎಂಥ ಜೀವನದ ಎಷ್ಟು ಚಂದದ ಒಂದು ಬೆಸುಗೆಯನ್ನು ನಮ್ಮ ದೇಶದಲ್ಲಿ, ಸಂಸ್ಕೃತಿಯನ್ನಾಗಿ ಮಾಡಿದ ದೇಶ ಈ ಭಾರತ. ಹಾಗಾಗಿ ಬಲಿಷ್ಠವಾಗಿ ಒಂದು ನಾಗರಿಕತೆಯನ್ನು ಹೇಳಿಕೊಟ್ಟಿದ್ದು ಇಡೀ ಪ್ರಪಂಚಕ್ಕೆ ಭಾರತ ಮಾತ್ರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂಥೇಳಿ ನೀವಿಬ್ಬರು ನೋಡಿ ಎಷ್ಟು ಚಂದದಲ್ಲಿ ಸೀರೆ ಉಟ್ಟು ಒಂದು ಸುಸಂಸ್ಕೃತ ಭಾರತೀಯ ಉಡುಗೆ ಅಂತೇಳಿ ಬಂದು ಕೂತ್ಕೊಂಡಿದ್ದೀರಲ್ಲ. ಇದು ಯಾಕೆ ಅಂತಂದ್ರೆ ನಮ್ಮ ಹಿಂದೆ ಇದ್ದಂಥ ಹಬ್ಬ ಅಂದರೆ ಹಿಂಗಿರಬೇಕು ಅಂತ. ಯಾರ ಮನೆಯಲ್ಲಾದರೂ ಒಂದು ಫೋಟೋದಾಗ ನೀವು ಪ್ಯಾಂಟ್ ಶರ್ಟಲ್ಲಿರೋ ಲಕ್ಷ್ಮಿ ನೋಡಿದ್ದೀರಾ? ಇಲ್ಲ. ಲಕ್ಷ್ಮಿಯನ್ನು ತೋರಿಸ್ತಾ ಇದ್ದೀವಿ ಅಂತಂದ್ರೆ ಭಾರತೀಯ ಉಡುಗೆ ತೊಡುಗೆನಲ್ಲಿ ತೋರಿಸ್ತೀವಿ. ಲಕ್ಷ್ಮಿ ಅಂತಂದ್ರೇನು? ಸೌಂದರ್ಯದ ಪ್ರತೀಕ. ಲಕ್ಷ್ಮಿ ಅಂತಂದ್ರೇನು? ಸಂಪತ್ತಿನ ರಾಶಿ. ಸಂಪತ್ತಂದ್ರೆ ಲಕ್ಷ್ಮಿ, ಸುಂದರತೆ ಅಂದ್ರೆ ಲಕ್ಷ್ಮಿ. ಆ ಸಂಪತ್ತಿದ್ದಾಗ ಒಂದು ಕಳೆ ಬರುತ್ತೆ, ಚಂದ ಬರುತ್ತೆ. ಆ ಚಂದದ ಇನ್ನೊಂದು ರೂಪನೇ ಲಕ್ಷ್ಮಿ. ಯಾರನ್ನಾದ್ರೂ ನೋಡಿ ಎಂಥ ಮುಖದಲ್ಲಿ ಲಕ್ಷ್ಮಿ ಕಳೆ ಇದೆ ನೋಡ್ರಿ ಅಂತಾರೆ. ದುರ್ಗೆ ಕಳೆ ಅಂತ ಯಾರನ್ನಾರ ಹೇಳೋದು ಕೇಳಿದ್ದೀರ? ಭಯಂಕರ ಅಂತದು. ದುರ್ಗೆ ಅನ್ನೋದು ಒಂದು ಶಕ್ತಿ ಅಂತ. ಹಾಗೆ ಇನ್ನು ಸಾತ್ವಿಕರಲ್ಲಿ, ಸನ್ಯಾಸಿನಿಯರಲ್ಲಿ ಅಥವಾ ನಮ್ಮಂಥ ಸ್ವಾಮಿಗಳೆಲ್ಲರೂ ಸಿಕ್ಕಿದ್ರೆ ಸರಸ್ವತಿ ಕಳೆ ಅಂತ ಹೇಳ್ತೀರಿ. ಅದು ಬಿಟ್ಟರೆ ಸರಸ್ವತಿ ಕಳೆ ಅಂತ ಹೇಳೋದು ಬಹಳ ಕಡಿಮೆ. ಲಕ್ಷ್ಮೀ ಕಳೆಯನ್ನೇ ಜಾಸ್ತಿಯಾಗಿ ಹೇಳೋದು. ಅದೇ ಥರದಲ್ಲಿ ಶ್ರಾವಣ ಶುರುವಾಯ್ತಲ್ಲ,
ಶ್ರಾವಣ ಶುರುವಾದ ಮೇಲೆ ಸಿಂಪಲ್ ಆಗಿ ಜನರಿಗೆ ಅರ್ಥ ಆಗಲಿ, ನಮ್ಮ ರಿಪಬ್ಲಿಕ್ ಟಿವಿ ಪ್ರೇಕ್ಷಕರಿಗೆ ಅರ್ಥ ಆಗಲಿ ಅಂತ ಹೇಳೋದಾದ್ರೆ, ಈ ಹುಣ್ಣಿಮೆಯ ಮೊದಲು ಬರ್ತಕ್ಕಂತಹ ಈ ಶುಕ್ರವಾರ ನೋಡಿ, ಈ ಶುಕ್ರವಾರ ಆದ ತಕ್ಷಣ ಹುಣ್ಣಿಮೆ ಬರ್ತದೆ. ಹುಣ್ಣಿಮೆಯ ಮೊದಲೇ ಬರ್ತಕ್ಕಂಥ ಶುಕ್ರವಾರ, ಅದು ಪೂರ್ವ ದಿಕ್ಕಿನಲ್ಲಿ ಶುಕ್ರಗ್ರಹ ಕಾಣುವಂತಹ ದಿನಕ್ಕೆ ಆ ಶುಕ್ರವಾರವೇ ಲಕ್ಷ್ಮಿಗೆ ಪೂಜೆ ಮಾಡಬೇಕು. ಯಾಕೆ ಶುಕ್ರವಾರ? ಬೇರೆ ದಿನ ಮಾಡ್ಬೋದಲ್ಲ. ಪುರಂದರದಾಸರು ಕರೆದ್ರಲ್ಲ ಶುಕ್ರವಾರದ ಪೂಜೆಯ ವೇಳೆಗೆ ಅಂತ. ಲಕ್ಷ್ಮಿ ಬರೋದು ಶುಕ್ರವಾರ ಅಂತ. ಯಾಕೆ ಶನಿವಾರ ಬಂದ್ರೆ ಏನಾಗ್ತದೆ ಅಂದ್ರೆ, ಶುಕ್ರ ಅನ್ನುವಂತಹ ಗುರುಗಳಿಬ್ರು, ಒಬ್ರು ಶುಕ್ರಾಚಾರ್ಯರು, ಇನ್ನೊಬ್ರು ಬೃಹಸ್ಪತಾಚಾರ್ಯರು. ಶುಕ್ರಾಚಾರ್ಯರು ಈ ಲಕ್ಷ್ಮಿಯ ಕುಟುಂಬ ಅಂದ್ರೆ ಲಕ್ಷ್ಮಿಯ ಬ್ರದರ್ ಅಂತ ನಾವೇನ್ ಕರಿತೀವಿ, ಸಹೋದರ ಅಂತ ಕರೀತಾರೆ. ಭೃಗು ಮಹರ್ಷಿಯ ಮಗಳಾದಂತಹ ಲಕ್ಷ್ಮಿಗೆ ಭಾರ್ಗವಿ ಅಂತ ಒಂದು ಹೆಸರಿದೆ. ಭೃಗುವಿನ ಮಗಳಾದ್ರಿಂದ ಭಾರ್ಗವಿ. ಅದೇ ರೀತಿಯಾಗಿ ಶುಕ್ರಾಚಾರ್ಯನು ಭೃಗುವಿನ ಮಗ. ಆದ್ರಿಂದಲೇ ಶುಕ್ರ ಅನ್ನುವಂಥದ್ದಿದೆಯಲ್ಲ, ಆ ಶುಕ್ರಾಚಾರ್ಯರಿಗೆ ಸಂಬಂಧಪಟ್ಟಿದ್ದ ವಾರ ಆದ್ರಿಂದ, ತನ್ನದೇ ವಾರ ಆದ್ರಿಂದ ಶುಕ್ರ ಗ್ರಹ ಕಾಣುವಂತಹ ದಿವಸ ಶುಕ್ರವಾರವೇ ಆ ಲಕ್ಷ್ಮಿಯನ್ನ ಪೂಜೆ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಲಕ್ಷ್ಮಿಯನ್ನ ಅಂದ್ರೆ ಯಾವುದೇ ಹಣದ್ದಾಗಲಿ, ಸಂಪತ್ತು, ಬಂಗಾರ ಆಗಲಿ ಯಾರು ಕೇಳಿದ್ರು ಅಂದ್ರೆ ಶುಕ್ರವಾರ ಮಾತ್ರ ಕೊಡಬೇಡಿ ಅಂತ ಹೇಳ್ತಾರೆ. ಕೊಡೋದು ಇಲ್ಲ. ನಾವು ಕೊಡಲ್ಲ ಅಂತಾನೆ ಹೇಳ್ತೀವಿ. ಆದ್ರೆ ಅದ್ರ ಬಗ್ಗೆ ಏನಂತ ಗೊತ್ತಿರ್ಲಿಲ್ಲ. ಇವಾಗ ನೀವ್ ಹೇಳಿದ್ರಲ್ವಾ, ಹೌದು, ತುಂಬಾ ಜನ ಗೊತ್ತಿರಲ್ಲ, ಇವಾಗ ಗೊತ್ತಾಗಿದೆ. ಹೌದು. ಅದು ಬರೀ ದುಡ್ಡು ಮತ್ತೆ ಚಿನ್ನ ಅಷ್ಟೇ ಅಲ್ಲ, ಮನೆಗೆ ಬಂದಿರೋ ಸೊಸೆನೂ ಶುಕ್ರವಾರ ಕಳಿಸಬಾರ್ದು ಅಂತಿದೆ. ಅಂದ್ರೆ ಅರ್ಥ ಏನು? ಮನೆಗೆ ಬಂದಿರೋಳೇ ಸೊಸೆ, ಅವಳು ಮಾರಿ ಅಲ್ಲ, ಮಾರಿ ಕೂಡುದು ಕೂಡ ಲಕ್ಷ್ಮಿಯ ಪ್ರತೀಕ. ಆದ್ರಿಂದಲೇ ಅವಳನ್ನ ಮನೆ ಒಳಗಡೆ ಹೊಕ್ಕಿಸ್ಬೇಕಾದ್ರೆ ಆ ಹೊಸಲಿನಲ್ಲಿ ಒಂದು ಸೇರ್ನಲ್ಲಿ ಅಕ್ಕಿ ಇಟ್ಟು ಬೆಲ್ಲ ಇಟ್ಟು ಅದನ್ನು ಒದ್ದು ಒಳಗ್ ಬಾ ಅಂತ. ನೋಡಿ ಲಕ್ಷ್ಮಿಗೆ ಎಷ್ಟು ಬೆಲೆಯನ್ನು ಈ ದೇಶ ಕೊಟ್ಟಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣು ಮಗಳಿಗೆ ಯಾವ ಸ್ಥಾನವನ್ನ ಈ ದೇಶ ಕೊಟ್ಟಿದೆ. ಲಕ್ಷ್ಮಿಯನ್ನ ನೋಡ್ಬೇಕು, ಲಕ್ಷ್ಮಿಯ ರೂಪದಲ್ಲಿ ನೋಡ್ಬೇಕು. ಯಾರೇ ಆಗಲಿ ಇವತ್ತಿನ ದಿವಸ ಹೆದರಿ ಪೂಜೆ ಮಾಡೋದು ಎರಡೇ ದೇವರಿಗೆ, ಒಂದು ಲಕ್ಷ್ಮಿಗೆ, ಇನ್ನೊಂದು ಶನಿ ದೇವರಿಗೆ. ಒಂದು ನಮ್ಮನೆಯಲ್ಲೇ ಇರಬೇಕು ಅಂತ, ಇನ್ನೊಂದು ನಮ್ಮ ಮನೆಗೆ ಬರಬಾರ್ದು ಅಂತ ಅಲ್ವಾ. ಎರಡು ಭಯದಲ್ಲಿ ಪೂಜೆ ಮಾಡೋದು ಈ ಎರಡು ದೇವರನ್ನ. ಹೌದು ಗುರುಜಿ. ಆದ್ರೆ ಇವಾಗ ನಾವು ಈ ಹಬ್ಬಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆ ಮಾಡ್ಕೋಬಹುದು? ನಿಜವಾಗಿಯೂ ಒಂದೊಂದು ಫಿಲಾಸಫಿಕಲಿ ಹೇಳಬೇಕು ಅಂತಂದ್ರೆ, ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಭಯದಿಂದ ಬದುಕತಕ್ಕಂಥವರಿಗೆ ಅಥವಾ ನನಗಿಂಥದ್ದು ಭೋಗ ಭಾಗ್ಯಗಳು ಬೇಕು ಅಂತ ಆಮಿಷ ಅಥವಾ ಆಕಾಂಕ್ಷೆಗಳಿದ್ದಂಥವರಿಗೆ ಅವರು ಬೇಕಾದ ರೀತಿಯಲ್ಲಿ ಕಾಮಿತ್ವಕ್ಕೆ ತಕ್ಕಂತೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಜ್ಞಾನದಲ್ಲಿ ನನ್ನನ್ನು ಕಂಡಂಥವರಿಗೆ ಅವರು ಏನೂ ಪೂಜೆ ಮಾಡದೇ ಇದ್ರು ನನ್ನನ್ನು ಮನಸಾರೆ ಸ್ಮರಿಸ್ತಾ ಇರ್ತಾರೆ. ಎರಡೂ ಕಡೆ ನಾನು ಒಂದೇ ರೀತಿಯಾಗಿ ಸಿಗ್ತೀನಿ ಅಂತ. ಅಂದ್ರೆ ಅರ್ಥ ಏನು? ನೀವು ಲಕ್ಷ್ಮೀನ ಪೂಜೆ ಮಾಡಿ, ಸರಸ್ವತಿನ ಪೂಜೆ ಮಾಡಿ, ಗಣಪತಿನ ಪೂಜೆ ಮಾಡಿ, ಅಥವಾ ಶಿವನನ್ನೇ ಪೂಜೆ ಮಾಡಿ, ಕೊನೆಯಲ್ಲಿ ಸಿಗೋದು ಆ ಪರಬ್ರಹ್ಮನಾದಂಥ ಸೂಪರ್ ಪವರ್, ಆ ಭಗವಂತನ ರೂಪಕ್ಕೆ. ಆದಿಶಕ್ತಿನೇ 3 ರೂಪದಲ್ಲಿ ಸಿಕ್ಕಿದ್ದಾಳೆ. ನಾನು ಯಾವ ಥರ ಪೂಜೆ ಮಾಡಬೇಕು? ಇಷ್ಟವಾದ ರೀತಿ ಪೂಜೆ ಮಾಡೋದು. ಹಿಂಗೇ ಪೂಜೆ ಮಾಡಬೇಕು ಅಂತ ಕಟ್ಟುನಿಟ್ಟಿಲ್ಲ. ಹೆಂಗೇ ಪೂಜೆ ಮಾಡಿದ್ರು ಸಹ ಅದರೊಳಗೆ ಏನೇನೂ ಇಲ್ಲ. ತುಂಬಾ ಜನ ಹೇಳ್ತಿರ್ತಾರೆ, ಇದೇ ವಿಧಾನದಲ್ಲಿ ಪೂಜೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಲಕ್ಷ್ಮಿನ ಇದೇ ಮುಖವಾಗಿ ಕೂರಿಸ್ಬೇಕು, ಇದೇ ಜಾಗದಲ್ಲಿ ಕೂರಿಸ್ಬೇಕು ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಸೊ ತುಂಬಾ ಜನ ಹಾಗೆ ಅನ್ಕೊಂಡಿರ್ತಾರೆ. ಇವಾಗ ನೀವ್ ಹೇಳಿದ್ರಿ, ಸೊ ಅದಕ್ಕೂ ಇದಕ್ಕೂ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಅದಕ್ಕೆ ವಿರುದ್ಧವಾಗಿ ಹೇಳ್ತಿರೋದಲ್ಲ, ಆದ್ರೆ ಫಿಲಾಸಫಿಕಲಿ ಹೇಳ್ಬೇಕು ಅಂದ್ರೆ ಹೀಗೆ ಪೂಜೆ ಮಾಡಿದ್ರೇನೆ ಲಕ್ಷ್ಮಿ ಒಲಿತಾಳೆ ಅನ್ನೋದು ಶುದ್ಧ ಸುಳ್ಳು. ಗೊತ್ತಾಯ್ತಾ? ನೀವ್ ಇಟ್ಟಿರೋ ತಂಬಿಗೆ ಒಳಗಡೆನೆ ಲಕ್ಷ್ಮಿ ಇದ್ದಾಳ? ಇಲ್ಲ ತಾನೆ. ನೀವು ಕೊಟ್ಟಿದ್ದ ಪಾಯಸನೇ ಕುಡ್ಕೊಂಡು ಬದುಕೊಂಡಿದ್ದಾಳ ಅವಳು? ಜಗತ್ತೇ ಅವಳದ್ದು. ಆದ್ರೆ ನನ್ನ ತೃಪ್ತಿಗೆ ನಾನು ಕೊಡೋದು ಏನ್? ಹಾಗಿದ್ರೆ ಏನು? ಭಕ್ತಿ ರೂಪದಲ್ಲಿ ನಿಮ್ಮ ಭಾವನೆಯಲ್ಲಿ ಲಕ್ಷ್ಮಿ ಲಕ್ಷ್ಮಿ ನನ್ನ ಲಕ್ಷ್ಮಿ ಅಂತ ನೀವೇನು ಮನಸಾರೆ ನೀವು ಸ್ತುತಿಸ್ತಿರ್ತಿರಲ್ಲ, ಅದೇ ಸ್ತುತಿ ಆಕ್ಚುಲಿ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಟಿವಿ ಮುಖಾಂತರ ಪಾಮರರು ಪೂಜೆನಲ್ಲಿ ತೃಪ್ತಿ ಪಡಬೇಕು. ಶಾಸ್ತ್ರ ಗೊತ್ತಿಲ್ದಿದ್ದವ್ರು ಖುಷಿನಲ್ಲಿ ಪೂಜೆ ಮಾಡಬೇಕು.
ಮಂತ್ರ ಗೊತ್ತಿಲ್ದಿದ್ರು ಖುಷಿನಲ್ಲಿ ಪೂಜೆ ಮಾಡಬೇಕು, ಹೌದಲ್ಲ? ಅಯ್ಯೋ ನಂಗೆ ಶಾಸ್ತ್ರ ಗೊತ್ತಿಲ್ಲ, ನಾನು ಮಾಡಿದ ತಪ್ಪಾಗ್ಬಿಟ್ರೆ ಲಕ್ಷ್ಮಿ ಸಿಟ್ಟು ಮಾಡ್ಕೊತಾಳೋ ಏನೋ, ನಾನು ಮಾಡಿದ್ರೊಳಗೆ ಹಂಗೆ ಅಯ್ಯೋ ನಾನು ಮಡಿನಲ್ಲಿ ಮಾಡಲೇ ಇಲ್ಲ, ನಾನು ಮೈಲಿಗೆಲ್ಲಿ ಮಾಡಿಬಿಟ್ನೋ ಏನೋ. ಎಲ್ಲದರೊಳಗೂ ಶುದ್ಧತೆನೆಲ್ಲ ಮಾಡಿಬಿಟ್ರೆ ಸಾಕು. ಎಂಜಿಲ್ ಹಾಕ್ಕೊಂಡು ಪಂಜಿಲ್ ಹಾಕ್ಕೊಂಡು ಅದು ಇಟ್ಕೊಂಡು ಹಿಂಗೆ ಹಂಗಲ್ಲ, ಶುದ್ಧವಾಗಿ ಸ್ನಾನ ಮಾಡಿರಿ. ಸ್ನಾನ ಮಾಡಿದ ತಕ್ಷಣ ಇಂದ್ರಿಯ ಶುದ್ಧವಾಗುತ್ತೆ. ಆಮೇಲೆ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳಿ. ನೀವು ಹೆಂಗೆ ಮಣೆ ಇಟ್ರ ಮಣೆ ಇಡಿ, ನಿಮ್ಗೆ ಖುಷಿಯಾದಂಥ ಮೂರ್ತಿ ಇಟ್ರ ಮೂರ್ತಿ ಇಡಿ, ಇಲ್ಲ ಯಾರೋ ಹೇಳಿದ್ರು ಸ್ವಾಮಿ ಕಲಶ ಇಡಿ. ನೀವು ಏನಾರು ಇಡ್ರಿ, ನಾನು ಹೇಳ್ತೀನಿ, ಒಂದು ಮೂರ್ತಿನೇ ಇಡ್ರಿ, ಆ ಮೂರ್ತಿನಲ್ಲಿ ಲಕ್ಷ್ಮಿ ಇರಲ್ಲ. ಒಂದು ಫೋಟೋ ಇಡಿ, ಫೋಟೋದಲ್ಲಿ ಲಕ್ಷ್ಮಿ ಇರಲ್ಲ. ಇರ್ತಾಳ ಫೋಟೋದಲ್ಲಿ? ದಿನಕ್ಕೆ 50,000 ಫೋಟೋ ಪ್ರಿಂಟ್ ಮಾಡ್ತಿರ್ತಾನೆ ಅವನು, ಅದರೊಳಗೆ ಲಕ್ಷ್ಮಿ ಬರ್ತಾ ಇರ್ತಾಳ? ಇಲ್ಲ. ಆದರೂ ಯಾಕೆ ಇಡ್ತೀವಿ ಅಂತಂದ್ರೆ ನನ್ನ ಮನಸ್ಸನ್ನ ಕೇಂದ್ರೀಕೃತವಾಗಿ ಅದು ಎಳಿಬೇಕು. ಆ ಚಿತ್ರ ಕಾಣುತ್ತಲ್ಲ, ಚಿತ್ರ ಕಂಡಾಗ ಭಾವನೆ ಲಕ್ಷ್ಮಿ ಅನ್ನೋದು ನನ್ನ ಮನಸ್ಸು ಹೇಳಬೇಕು. ಅದು ದೇವ್ರ ಪೂಜೆ. ಮನಸ್ಸು, ಬುದ್ಧಿ, ಆತ್ಮ ನೋಡಿ ಹೆಂಗಿದೆ ನೋಡಿ. ಮನಸ್ಸು, ಬುದ್ಧಿ, ಆತ್ಮದಲ್ಲಿ ನೀವು ದೇವರನ್ನ ಸ್ತುತಿಸಿದ್ರಿ, ಆ ಸ್ಮೃತಿ ಮಾಡ್ತಾ ಇದ್ರಿ. ಸ್ತುತಿ ಬೇರೆ, ಸ್ಮೃತಿ ಬೇರೆ. ಸ್ತುತಿ ಅಂದ್ರೆ ನೀವು ನಾಲ್ಗಿನ ಸ್ತುತಿ ಮಾಡೋದು. ಸ್ಮೃತಿ ಅಂದ್ರೆ ಮನಸಾರೆ ದೇವರನ್ನ ಸ್ಮೃತಿಸ್ತಾ ಇರೋದು. ಯಾವ್ದು ಬೆಟರು? ಹಾ, ಸ್ತುತಿನಲ್ಲಿ ಮಂತ್ರ ಮಾತ್ರ ಹೇಳೋದು, ತಲೆ ಬೇರೆ ಓಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಮಂತ್ರದಲ್ಲಿ ಏನಿದೆ? ಸ್ವಾಮಿ ನಾನು ಏನು ಲಕ್ಷ್ಮಿನ ಇಟ್ಬಿಟ್ಟು ಸಹಸ್ರನಾಮ ಹೇಳಿದೆ, ಬೆಳಗ್ಗೆಯಿಂದ 3 ಸತಿ ಸಹಸ್ರನಾಮ, 3,000 ಆಯ್ತು ನಾನು ಹೇಳಿದ್ದು. ಏನು ಹೇಳಿದ್ದು? 1,000 ಸ್ತೋತ್ರದಲ್ಲಿ 1,000 ಬಾರಿ ಲಕ್ಷ್ಮಿನ ಹೊಗಳುವ ಹೆಸರೇ ಇದೆ ಅಲ್ವಾ? ಲಕ್ಷ್ಮಿನ ಹೊಗಳ ಹೆಸರನ್ನ ಹೇಳಿದಾಗ ಅವಳೇನು ದಪ್ಪ ಆಗೋದಿಲ್ಲ, ಉದ್ಬುದಿಲ್ಲ, ನಿಮ್ಗೇನು ಒಲಿಯೋದಿಲ್ಲ. ಹೇಳೋದು ನಾನು. ಆದರೂ ನಾನು ಹೇಳಿದ್ನಲ್ಲ, ಹೇಳುವಾಗ ನೀನು ಅದರೊಳಗಡೆ ಇದ್ರೆ ಮಾತ್ರ ನಿನಗೆ ಲಾಭ. ನೀನು ಹೇಳುವಾಗ ಏನೇನು ಹೆಸರು ಹೇಳಿದೆ? ಪದ್ಮಾಗಲಯೇ, ಪದ್ಮಾಕ್ಷಯೇ, ಪದ್ಮಮಣಿ ಕರೆದ್ರೆ ಪದ್ಮದ ಬಗ್ಗೆ ಅರ್ಥ ಗೊತ್ತಿರಬೇಕು, ಪದ್ಮಾಕ್ಷಿ ಅಂದ್ರೆ ಗೊತ್ತಿರಬೇಕು ಅಲ್ವಾ? ಕಮಲದ್ವಯ ಅಂತಂದ್ರೆ ಅದರ ಅರ್ಥ ಗೊತ್ತಿರಬೇಕು. ಏನೋ ಬಾಯಾಟ ಹೊಡೆದೆ, ಪುಸ್ತಕದಲ್ಲಿತ್ತು, ಹೇಳ್ಕೊಂಡು ಹೋದೆ, ಮುಗಿಸ್ಕೊಂಡ್ರೆ ಸಾಕು ಅಂತ ಮಾಡಿದ್ರೆ ಏನೇನು ಪ್ರಯೋಜನ ಇಲ್ಲ. ಆದ್ರಿಂದ ನಾನು ಹೇಳೋದು, ರಿಪಬ್ಲಿಕ್ ಟಿವಿ ವರ್ಮಾಲಕ್ಷ್ಮಿ ನೋಡುವಂಥವ್ರಿಗೆ ಮಾತ್ರ ನಿರಾಳದ ಲಕ್ಷ್ಮೀ ಪೂಜೆನ ನಾನು ಹೇಳ್ಕೊಡ್ತಿದ್ದೀನಿ. ಹೌದು ಗುರುಜಿ, ನೀವು ಆಲ್ರೆಡಿ ಇವಾಗ ಹೇಳಿದ್ರಿ. ಎಷ್ಟೋ ಜನಕ್ಕೆ ಅಂದ್ರೆ ಇದೇ ತರ ಮಾಡ್ಬೇಕು, ಇದೇ ತರ ಅಂದ್ರೆ ತುಂಬಾ ಜನ ಇರ್ತಾರೆ, ನಾವು ಬಂಗಾರದಲ್ಲೇ ಇಟ್ ಮಾಡ್ಬೇಕು, ಬೆಳ್ಳಿನಲ್ಲೇ ಇಟ್ ಮಾಡ್ಬೇಕು ಅಂತ ಎಲ್ಲ ಇರ್ತಾರೆ. ಎಷ್ಟೋ ಜನಕ್ಕೆ ತುಂಬಾ ಬಡವರಾಗಿರ್ತಾರೆ, ಮಾಡಕ್ ಆಗಲ್ಲ. ಬಟ್ ಇವಾಗ ನೀವ್ ಹೇಳಿದ್ದನ್ನ ಅವ್ರು ಕೇಳಿದ್ರೆ ಮನ್ಸಲ್ಲಿ ಮಾಡಿದ್ರೆ ಸಾಕು, ಅದರಿಂದ ನಮ್ಗೆ ಲಕ್ಷ್ಮಿ ಒಲಿತಾಳೆ ಅನ್ನೋದು ಇವಾಗ ತುಂಬಾ ಜನಕ್ಕೆ ನಮ್ ಚಾನಲ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಅರ್ಥ ಆಗಿರುತ್ತೆ. ನೀವ್ ಹೇಳಿದ್ದು ತುಂಬಾ ಯೂಸ್ ಆಗಿರುತ್ತೆ. ಇವಾಗ ನೋಡಿ, ಮಹಾಲಕ್ಷ್ಮಿ ವ್ರತ ನಡೆಯುವಾಗ ಸುಮಾರು 12 ವರ್ಷಗಳಿಂದ ನಾನು ಹಿಂದಿನ ದಿವಸ, ಲಕ್ಷ್ಮಿಯ ಪೂಜೆಯ ಹಿಂದಿನ ದಿವಸ, ಗುರುವಾರದ ದಿವಸ ನಮ್ಮಲ್ಲಿ ಲಕ್ಷ್ಮಿ ಉತ್ಸವ ನಡೆಯುತ್ತೆ. ನಮ್ಮ ಆಶ್ರಮದಲ್ಲಿ, ಆಯುರಾಶ್ರಮದಲ್ಲಿ ಲಕ್ಷ್ಮಿ ಉತ್ಸವ ನಡೆಯುತ್ತೆ. ಲಕ್ಷ್ಮಿಯ ಪಲ್ಲಕ್ಕಿ ತಯಾರಾಗಿರುತ್ತೆ. ಆ ಪಲ್ಲಕ್ಕಿಯಲ್ಲಿ ಲಕ್ಷ್ಮಿಯನ್ನ ಕೂರಿಸಿ, ಲಕ್ಷ್ಮೀ ರೂಪದಲ್ಲಿರ್ತಕ್ಕಂಥ ಹೆಂಗಸರು ಮಾತ್ರ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗೋದು. ನೀವು ನೋಡಿದ್ದೀರಾ ಎಲ್ಲರೂ ಹೆಣ್ಮಕ್ಳು ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗೋದು? ಮೊದಲನೇ ಬಾರಿ ಕೇಳ್ತಾ ಇರೋದು. ಹಾ, ಆ ಹೆಣ್ಮಕ್ಳು ಸುಸಂಸ್ಕೃತ ಡ್ರೆಸ್ನಲ್ಲಿರಬೇಕು. ಪ್ಯಾಂಟ್ನಲ್ಲಿದ್ದವರಿಗೆಲ್ಲ ಪಲ್ಲಕ್ಕಿ ಮುಟ್ಲಿಕ್ಕೆ ಬಿಡೋದಿಲ್ಲ. ಸೀರೆ ಉಟ್ಟು ಒಳ್ಳೆ ಚಂದದ ಲಕ್ಷ್ಮೀ ರೂಪದಲ್ಲಿ ಕಾಣತಕ್ಕಂಥ ಹೆಣ್ಮಕ್ಳು ಇರಬೇಕು. ಜಾತಿ ಇಲ್ಲ, ಅವಳು ಹೆಣ್ಮಗಳಾದ್ರೆ ಸಾಕು. ಜಾತಿ ಇಲ್ಲ, ಧರ್ಮ ಇಲ್ಲ. ಅವರು ಕ್ರಿಶ್ಚನೇ ಆಗಲಿ, ಮುಸ್ಲಿಮರೇ ಆಗಲಿ, ಬಟ್ ಹಿಂದೂ ಸಂಸ್ಕೃತಿಯಲ್ಲಿ ಸೀರೆ ಉಟ್ಟು ಲಕ್ಷ್ಮಿನ ಒಪ್ಪಿದ್ದೀನಿ, ನಂಬಿದ್ದೀನಿ ಅಂತ ಹೇಳಿ ಬರಲಿ, ನಾವು ಕೊಡ್ತೀವಿ. ಅದೇ ಟೀ ಶರ್ಟ್ ಹಾಕ್ಕೊಂಡು, ಪ್ಯಾಂಟ್ ಹಾಕ್ಕೊಂಡು ನಮ್ಮ ವಿರುದ್ಧದ ಸಂಸ್ಕೃತಿನಲ್ಲಿದ್ದವರಿಗೆ ಅವರಿಗೆ ಇಲ್ಲ. ಯಾಕೆಂತಂದರೆ ಬೇರೆ ದೇಶ ಇದ್ದಂಥ ಪ್ಯಾಂಟ್ ಶರ್ಟನ್ನು ಬಿಸಾಕಿ, ಟೀ ಶರ್ಟನ್ನು ಬಿಸಾಕಿ, ಸೀರೆ ಉಟ್ಟು ಹರೇ ಕೃಷ್ಣ ಹರೇ ರಾಮ ಅಂತ ಲಕ್ಷ್ಮೀ ಪೂಜೆ ಮಾಡ್ತಿದ್ದಾರೆ ಇವತ್ತು. ನಮ್ಮ ಸಂಸ್ಕೃತಿನ ಅವ್ರು ಎತ್ತಿ ಹಿಡಿತಿದ್ದಾರೆ, ಅಲ್ಲಿರೋದನ್ನ ಇಲ್ಲಿಗೆ ಒಲುವಾಗಿ ತಗೊಳ್ತಾ ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಅದನ್ನ ಎತ್ತಿ ಹಿಡಿದು ಬೇರೆ ಪ್ರಪಂಚಕ್ಕೆ ತೋರಿಸ್ಬೇಕಾದಂಥವ್ರೆ ಬೇರೆ ಡ್ರೆಸ್ನಲ್ಲಿ ಬಂದ್ರೆ ನಮ್ಮಲ್ಲಿ ಅವಕಾಶ ಇಲ್ಲ. ಆ ಸೀರೆ ಉಟ್ಟು ಸುಸಂಸ್ಕೃತ ಡ್ರೆಸ್ನಲ್ಲಿ ಬಂದವರಿಗೆ ಸುಮಾರು 300-400 ಜನ ಹೆಣ್ಣುಮಕ್ಕಳು ಪಲ್ಲಕ್ಕಿಯನ್ನು ಹೊತ್ಕೋತಾರೆ. ಫ್ರೀ, ಯಾರಿಗೂ ದುಡ್ಡಿಲ್ಲ, ಫೀಸ್ ಇಲ್ಲ, ಗೊತ್ತಾಯ್ತಾ? ಆಮೇಲೆ ಅಷ್ಟೂ ಮಂದಿ ಹತ್ರ ನಾವು ಕುಂಕುಮಾರ್ಚನೆ ಮಾಡಿಸ್ತೀವಿ. ಏನು ಅವ್ರ ಹತ್ರ ಏನು ದುಡ್ಡಿಲ್ಲ, ಫೀಸ್ ಇಲ್ಲ.
ಅವರೆಲ್ಲ ಬರಬೇಕು. ಆಮೇಲೆ ಹೋಗುವಾಗ ನಮ್ಮ ಈ ಭಿಕ್ಷಾ ಪಾತ್ರೆಗೆ ಬಿದ್ದಿರುತ್ತಲ್ಲ, ಸನ್ಯಾಸಿಗಳ ಭಿಕ್ಷಾ ಪಾತ್ರೆಗೆ ಒಂದು ವರ್ಷದಲ್ಲೇ ಎಷ್ಟು ದುಡ್ಡು ಬಿದ್ದು ಹೋಗ್ತಿರ್ತದೆ. ಭಿಕ್ಷೆಯನ್ನು ಬೇಡಿ ಬದುಕಬೇಕು ಅಂತ ಇರೋದು ಸನ್ಯಾಸಿಗಳಿಗೆ, ನಮ್ಮಂಥ ಸ್ವಾಮಿಗಳಿಗೆ ಮಾತ್ರ. ಭಿಕ್ಷೆ ಬೇಡೇ ಊಟ ಮಾಡಬೇಕು, ಭಿಕ್ಷೆ ಬೇಡೇ ಬದುಕಬೇಕು ಅಂತ ಶಾಸ್ತ್ರ. ಇವತ್ತು ಭಿಕ್ಷೆ ಬೇಡದಲ್ಲ, ಕೋಟ್ಯಾಧೀಶ್ವರ ಸ್ವಾಮಿಗಳಿದ್ದಾರೆ, ಅದು ಬೇರೆ ವಿಷಯ. ಆದರೆ ಈ ಭಿಕ್ಷಾ ಪಾತ್ರೆಗೆ ಬಿದ್ದಂತಹ ಮಂತ್ರಾಕ್ಷತೆ, ಅಕ್ಷತೆ ಮತ್ತು ನಾಣ್ಯ ಇರುತ್ತಲ್ಲ, ಈ ನಾಣ್ಯ ಮತ್ತು ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರಿಗೂ ಹಂಚ್ತೀವಿ. ಪ್ರತಿಯೊಬ್ಬರಿಗೂ ಒಂದೊಂದು ನಾಣ್ಯ ಕೊಡ್ತೀವಿ. ಆ ನಾಣ್ಯವನ್ನು ತಗೊಂಡೋಗಿ ಒಂದು ತಂಬಿಗೆನಲ್ಲಿ ನೀರಿಟ್ಟು ಆ ನಾಣ್ಯ ಇಟ್ಟು, ನೀವು ಹೇಳಿದಾಗೇನೆ ಒಂಚೂರು ಅರ್ಶಿನ ಕುಂಕುಮ ಹಚ್ಚಿ ಅದಕ್ಕೆ ವೀಳ್ಯದೆಲೆನೋ ಅಥವಾ ಮಾವಿನೆಲೆನೋ ಹಲಸಿನೆಲೆನೋ ಇಟ್ಟು ಲಕ್ಷ್ಮಿಯನ್ನ ಕರೆದು ಆಹ್ವಾನ ಮಾಡಿದ್ರೆ ಅಷ್ಟೇ ಸಾಕು. ಸಿಂಪಲ್. ಇದರೊಳಗೆ ಏನು ಹಂಗಿರ್ಬೇಕು, ನನಗೆ ಕಷ್ಟ, ಹೆದರಿಕೆ, ಹಂಗ ಮಾಡ್ಬೇಕು. ಎಷ್ಟೋ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ. ನೀವು ಮಾತ್ರ ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ದೀರಾ. ಬೇರೆ ಟಿವಿಗಳಲ್ಲಿ 2 ಬತ್ತಿ ಇಡಬೇಕು, 2 ದೀಪ ಇಡಬೇಕು. ಹೌದು ಗುರುಜಿ, ಹಿಂಗೇ ಮಾಡ್ಬೇಕು, ಇಲ್ಲೇ ಕೂರಿಸ್ಬೇಕು, ಇದೇ ತರ ಬಟ್ಟೆ ಹಾಕ್ಬೇಕು, ಇದೇ ಹೂವ ಕೊಡ್ಬೇಕು, ಇದೇ ಹಣ್ಣು, ಇದೇ ನೈವೇದ್ಯ, ಮತ್ತೆ ಇದೇ ಶ್ಲೋಕ ಹೇಳ್ಬೇಕು. ಈ ತರ ತುಂಬಾ ಹೇಳ್ತಾರೆ. ಬಟ್ ನೀವು ತುಂಬಾ ಸಿಂಪಲ್ ಆಗಿ ಹೇಳ್ಬಿಟ್ರಿ, ಇದೇ ತರ ಮಾಡಿ ಸಾಕು ಅಂತ, ಮನ್ಸಲ್ಲಿ ಭಕ್ತಿ ಇದ್ರೆ ಸಾಕು ಅಂತ ಹೇಳಿದ್ರೆ, ಇದು ನಮ್ ಟಿವಿ, ನಮ್ ಚಾನೆಲ್ ನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಇದು ತುಂಬಾ ಉಪಯೋಗ ಆಗುತ್ತೆ. ಪ್ರೀತಿ, ಜಸ್ಟ್ ಪ್ರೀತಿ ಇರಬೇಕು, ಭಗವಂತನ ಪ್ರೀತಿಸ್ಬೇಕು. ಆ ಪ್ರೀತಿ, ಆ ಮನಸ್ಸಿದೆ ನಡೆ. ಈಗ ಗೌಡ್ರ ಒಂಥರದ ಪ್ರೀತಿ, ಕುರುಬರ ಒಂಥರದ ಪ್ರೀತಿ, ಬೆಸ್ತರ ಒಂಥರದ ಪ್ರೀತಿ, ದಲಿತರ ಒಂಥರದ ಪ್ರೀತಿ ಇದೆಯಾ? ಎಲ್ಲ ಒಂದೇ ಪ್ರೀತಿ, ಒಂದೇ ತರದ ಪ್ರೀತಿ. ಭೂಮಿ ಹೊತ್ತಿದಾಳಲ್ಲ, ಎಲ್ಲರನ್ನೂ ಒಂದೇ ತರ ಹೊತ್ತಿದಾಳೆ ಇಲ್ಲ? ಒಂದೇ ತರ ಹೊತ್ತಿದಾಳೆ. ಆ ಭೂಮಿನೂ ಸಹ ಏನು ಲಕ್ಷ್ಮೀ ರೂಪನೇ. ಮಣ್ಣು ಸಿಕ್ಕೋದೇನು ಲಕ್ಷ್ಮಿ ಅಲ್ವಾ? ಜಾಗ ಸಿಕ್ಕೋದು ಅಂತಂದ್ರೆ ಏನು ಲಕ್ಷ್ಮಿ ತಾನೆ. ಭೂಮಿನೂ ಲಕ್ಷ್ಮಿನೇ, ಐಶ್ವರ್ಯನೂ ಲಕ್ಷ್ಮಿನೇ, ಅನ್ನವೂ ಸಹ ಲಕ್ಷ್ಮಿನೇ, ಧಾನ್ಯ ಲಕ್ಷ್ಮಿ ಅಂತ ಕರೆದ್ವಿ. ಆದರೆ ಈ ನೀರು ಕರೆದಿವಲ್ಲ, ನೀರನ್ನು ಎಲ್ಲವನ್ನೂ ಸ್ತ್ರೀ ರೂಪದಲ್ಲಿ ಕರೆದಿದ್ದೀವಿ, ಹೆಣ್ಣಿನ ರೂಪದಲ್ಲಿ ಕರೆದಿದ್ದೀವಿ. ನದಿಗಳನ್ನ ನೀವು ಯಾವ ನದಿಗಳನ್ನು ಬೇಕಾದ್ರೂ ನೋಡಿ, ಏನು ಎಲ್ಲಾ ನದಿಗಳಿಗೂ ಹೆಣ್ಣಿನ ಹೆಸರಿಟ್ಟಿದ್ದೀವಿ ಅಲ್ವಾ? ಗಂಗೆ, ಕಾವೇರಿ, ತುಂಗಭದ್ರಾ, ಕೃಷ್ಣೆ, ಗೋದಾವರಿ, ಕಪಿಲೆ, ಎಲ್ಲ ಹೆಣ್ಮಕ್ಳ ಹೆಸರಿಟ್ಟಿರೋದು. ಅಂದ್ರೆ ಪ್ರಕೃತಿ ಅಂತಂದ್ರೆ ಸ್ತ್ರೀ, ಸ್ತ್ರೀ ಅಂದ್ರೆ ಲಕ್ಷ್ಮಿ. ಹಾಗಾಗಿ ಸ್ತ್ರೀ ಸೂಕ್ತ ಅಂತ ಬಂದಿರೋದು. ಸ್ತ್ರೀ ಸೂಕ್ತ ನಿಮ್ಗೆ ಗೊತ್ತಿದ್ರೆ ಹೇಳಿ, ಪರವಾಗಿಲ್ಲ. ಆಮೇಲೆ ಮಂತ್ರಗಳು, ಇಂಥದ್ದೇ ಮಂತ್ರ ಹೇಳಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ ಅಂತೀರಲ್ಲ, ಮಂತ್ರದಲ್ಲಿ ಅರ್ಥ ನಿಮ್ಗೆ ಗೊತ್ತಿರಬೇಕು. ದೇವಿ ದೇಹಿ ಧನಂ ದೇಹಿ, ದೇವಿ ದೇಹಿ ಯಶೋಮಮ, ಕೀರ್ತಿಂ ದೇಹಿ ಜಯಂ ದೇಹಿ, ಮಹಾಲಕ್ಷ್ಮಿ ಹರಿಪ್ರಿಯೆ ಅಂತ ಹೇಳಿದಾಗ ಅರ್ಥ ಗೊತ್ತಿದೆಯಾ? ಉಚ್ಚಾರಣೆನೂ ಬಹಳ ಸ್ಪಷ್ಟವಾಗಿರ್ಬೇಕು. ದೇವಿ ದೇಹಿ ಧನಂ ದೇಹಿ ಅಂದ್ರೆ 2 ದನ ಕೊಡ್ತಾಳೆ ಅಷ್ಟೇ, ಸಾಕೊಂಡು ಬದುಕೊಂಡಿರುವಂತ, ದನ ಕಾಯ್ಕೊಂಡಿರುವಂತ. ದನ ಅಲ್ಲ, ದೇವಿ ದೇಹಿ ಧನಂ ದೇಹಿ ಅನ್ಬೇಕು. ಧನ ಬೇರೆ, ದನ ಬೇರೆ. ಉಚ್ಚಾರಣೆ ಕರೆಕ್ಟ್. ಉಚ್ಚಾರಣೆ ಕರೆಕ್ಟ್ ಇರಬೇಕು, ಹೌದಲ್ಲ? ಬೇಡ ಅಷ್ಟೊಂದು ಕಷ್ಟ ಆತಕ್ಕೆ ಸ್ವಾಮಿ, ನಾವು ಮಂತ್ರ ಕಲ್ತೋರಲ್ಲ ಸ್ವಾಮಿ, ತೊಂದರೆ ಇಲ್ಲ. ನಾವು ಬಹಳ ಬುದ್ಧು ಸ್ವಾಮಿ, ನಂಗೆ ಅಂಥದ್ದೇನು ಗೊತ್ತಿಲ್ಲ, ಬಟ್ ಲಕ್ಷ್ಮೀ ಪೂಜೆ ಮಾಡ್ಬೇಕು ಅಂತ ಆಸೆ ನನಗೆ, ಮಾಡು. ನಿನ್ಕಿಂತಲೂ ಬುದ್ಧು ಅಂತ ನಾವೇನ್ ಕರಿತೀವಿ, ಏನ್ ಕರಿತೀವಿ ಬುದ್ಧುಗಳಿಗೆ? ಗೂಬೆ ಅಂತ ಕರಿಯಲ್ವಾ? ಗೂಬೆ ಅಂತ ಕರಿಯಲ್ವಾ? ಅಂತ ಗೂಬೆನೇ ವಾಹನ ಮಾಡ್ಕೊಂಡವಳು ಲಕ್ಷ್ಮಿ. ಯೋಚನೆ ಮಾಡಿ, ಲಕ್ಷ್ಮಿ ವಾಹನ ಯಾವುದು? ಗೂಬೆ. ನಾವು ಗೂಬೆ ಮುಖ ನೋಡಿದ್ರೆ ಹಾಳಾಗೋದ್ವಿ ಅಂತ ಅನ್ಕೋತೀವಿ ಅಲ್ವಾ? ಆದ್ರೆ ಗೂಬೆನ ವಾಹನ ಮಾಡ್ಕೊಂಡವಳು ಲಕ್ಷ್ಮಿ ಅಂತೆ. ಇನ್ನೆಂಥದ್ದು ಸಿಕ್ಕಿಲ್ವಾ? ಯಾರಿಗಾರು ಬೈಯೋದಾದ್ರೂ ಬೈಯಲ್ವಾ ನಾವು? ಗೂಬೆ ಅಂತ, ಗೂಬೆ ಅಂತ ಬೈದ್ರು ಬೈಬಾರ್ದು ಆತರ ಅಂತ ಹೇಳ್ತಾರೆ, ಗೂಬೆ ಅನ್ಬಾರ್ದು ಅಂತ. ಸಾಮಾನ್ಯವಾಗಿ ಗೂಬೆ ಅಂದ್ರೆ ದಡ್ರು ಅಂತ, ಗೂಬೆ ತರ ಮಾಡ್ತೀಯ ಮಂಕ್ ದಿನ್ನೆ ಅಂತ ಬೈತಾರೆ, ಅಂದ್ರೆ ದಡ್ರು ಅಂತ. ಲಕ್ಷ್ಮಿ ಹೇಳ್ತಾಳೆ, ದಡ್ಡತನಕ್ಕೆ ನಾನು ಒಲಿಯೋದಲ್ಲ, ನಿನ್ನ ಪ್ರೀತಿಗೆ ಒಲಿತೀನಿ ಅಂತ. ಲಕ್ಷ್ಮಿಯನ್ನು ಆರಾಧಿಸಿದ್ರೆ ಮಾತ್ರ ಅವಳು ಖುಷಿ ಪಡ್ತಾಳೆ, ಅಹಂಕರಿಸಿದ್ರೆ ಒದ್ದೋಗ್ಬಿಡ್ತಾಳೆ. ನೀವು ನೋಡಿ, ಎಷ್ಟೋ ಜನ ಲಕ್ಷ್ಮಿ ಬಂದ ತಕ್ಷಣ ಬಹಳ ಶ್ರೀಮಂತಿಕೆನಲ್ಲಿ, ಏನು ಮನೆಯಲ್ಲಿ ನಲ್ಲಿ ಟ್ಯಾಪ್ ಸಮೇತ ಚಿನ್ನದ ಮಾಡ್ಕೊಂಡಿದ್ರು. ನೋಡಷ್ಟು ನೋಡ್ತಾಳೆ. ಅಹಂಕಾರಕ್ಕೆ ಒಂದಿನ ಒದ್ಲು ಅಂತಂದ್ರೆ ಕಡೆ ಬೋರ್ವೆಲ್ ನೀರಲ್ಲಿ ನೀರು ಕುಡಿತಾರ. ಹಾಗೇನೆ
ಸದ್ದಾಮ್ ಹುಸೇನ್ ಮನೆಯಲ್ಲೆಲ್ಲ ಚಿನ್ನದ ಟ್ಯಾಪ್. ತುಂಬಾ ಉದಾಹರಣೆಗಳಿದಾವೆ. ಹಾ, ಅಲ್ಲೇ ಕರ್ನಾಟಕದಾಗ ಬೇಕಾದಷ್ಟಿದ್ದಾರೆ ಅಲ್ವಾ. ಹಾಗೆ ಲಕ್ಷ್ಮಿನ ಆರಾಧಿಸ್ಬೇಕು. ನೀವು ದುಡ್ಡು ಬಂದಿದೆ, ಶ್ರೀಮಂತಿಕೆ ಬಂದಿದೆ, ಆರಾಧಿಸ್ಬೇಕು. ವರಗಳನ್ನು ಬೇಡಬೇಕಾದ್ದು ಇವತ್ತು ವರಲಕ್ಷ್ಮಿಯನ್ನು ಕೇಳ್ತಿದ್ದೀವಲ್ಲ, ವರ ಕೇಳ್ಬೇಕಾದ್ರೆ ನಿನ್ಗೆ ಯೋಗ್ಯತೆ ಇರಬೇಕು. ಏನ್ ಯೋಗ್ಯತೆ ಇರಬೇಕು? ಆ ಭಾಗ್ಯ ಇರಬೇಕು. ಆ ಭಾಗ್ಯ ಹೆಂಗಿರ್ಬೇಕು? ಭಾಗ್ಯ ಬರ್ಬೇಕು ಅಂದ್ರೆ ನಾವು ಭಕ್ತಿ ಭಕ್ತಿಯಿಂದ ಬೇಡಬೇಕು. ಭಕ್ತಿನಲ್ಲಿ ಪ್ರೀತಿ ಅಷ್ಟೇ ಇರಬೇಕು. ನೀವೇನು ಹಣ್ಣು ತಂದೆ ಸ್ವಾಮಿ, ತಾವ್ರೆ ಹೂ ತಗೊಬಂದೆ, 5,000 ರೂಪಾಯಿ ಹೂ ತಗೊಬಂದೆ. 5,000 ರೂಪಾಯಿ ಯಾರದ್ದಮ್ಮ? ಲಕ್ಷ್ಮಿದು. ಹೂ ಯಾರದ್ದಮ್ಮ? ಲಕ್ಷ್ಮಿ. ಮತ್ ನೀನೇನ್ ತಗೊಬಂದೆ? ನಿಂದೇನು ಕೂಡ ಲಕ್ಷ್ಮಿದೆ, ಎಲ್ಲದೂ ಅವಳದ್ದೇ. ಮತ್ ನೀನ್ ತಂದಿದ್ದೇನಿದೆ? ಏನು ಅಲ್ಲ, ಅವಳದೇ ತಗೊಂಡೋಗಿ ಅವಳಿಗೆ ಕೊಟ್ರೆ ಮನೆಗೋಗಿ ಮಲ್ಕ ಅಂತಾಳೆ. ಅವಳೇನು ಒಲಿಯಲ್ಲ. ಅವಳು ದಲ್ಲದನ್ನ ನೀನ್ ಕೊಡು. ಏನು? ಭಕ್ತಿ. ಭಕ್ತಿ ಪ್ರೀತಿ ಇದೆಯಲ್ಲ, ಅವಳದ್ದಲ್ಲ, ಅದು ನನ್ನ ಮನಸಾರೆ ಇರೋದು. ಲಕ್ಷ್ಮಿ ಕಾಣ್ತಾಳೇನಾ? ಕಾಣಲ್ಲ. ನಿನ್ ಮನ್ಸು ಕಾಣತ್ತ? ಮನ್ಸು ನಮಗೆ ಕಾಣಿಸುತ್ತೆ, ಅನುಭವಕ್ಕೆ ಬರುತ್ತೆ, ಹೌದು, ಕಾಣಲ್ಲ. ಬುದ್ಧಿ ಕಾಣಲ್ಲ, ಅನುಭವ ಬರುತ್ತೆ. ಆತ್ಮ ಅನುಭವ. ದೇವರು ಅದು ಅನುಭವ. ಅದೇನೆ ದೇವರು. ದೇಹವಿಲ್ಲದ್ದು, ವಾ ಅಂದ್ರೆ ವರ್ಣ ಇಲ್ಲದ್ದು, ರು ಅಂದ್ರೆ ರೂಪ ಇಲ್ಲದ್ದು. ಇದೇ ದೇವರು. ಆ ದೇವರನ ರೂಪನೇ ಗೊತ್ತಿಲ್ಲ. ನೀನ್ ತಗೊಬಂದ್ಬಿಟ್ಟು ಹಂಗ್ ಮಾಡ್ದೆ, ಹಿಂಗ್ ಮಾಡ್ದೆ, ಹಿಂಗ್ ಮಾಡ. ನಾನು ಹೇಳೋದು ಹೆಂಗಾದ್ರೂ ಮಾಡ್ರಮ್ಮ, ನೀವು ಹೆಂಗಾದ್ರೂ ಮಾಡ್ರಿ, ಬಟ್ ಅದ್ರೊಳಗೆ ಭಕ್ತಿ ಪ್ರೀತಿ ತುಂಬಿರ್ಲಿ. ಒಲ್ದು ಬಿಡ್ತಾಳ ಅವಳು. ನೀವು ಸುಮ್ಮನೆ ಆಡಂಬರದ್ದು ಏನು, ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆ ಪ್ರತಿಮೆ ಹಿಡಿದು ಮಿಂಚಬೇಕೆಂದು ದೀಪವ ಹಚ್ಚುವುದು ಉದರ ವೈರಾಗ್ಯವಿದು ಅಂತ. ಯಾರೋ ನಿಮ್ಮಂಥವ್ರು ಟಿವಿಯವ್ರು ಬರ್ತಾರೆ ಅಂತ ಹೇಳಿ ತುಂಬಾ ದೀಪ ಹಚ್ಚಿ ಚಂದ ಚಿನ್ನ 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 ತುಂಬಾ ಇಟ್ಟು ಪಳ 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 ಲಕ್ಷ್ಮೀನ ಇಟ್ಟು, ನೋಡ್ರಿ ನಾನು ಎಂಥ ವರ್ಮಲಕ್ಷ್ಮೀನ ಮಾಡಿದ್ದೀನಿ ಅಂತ. ಎಷ್ಟು ಒಂದು ಕೈಕಾಲೆಲ್ಲ ಸಿಗ್ತಾವೆಲ್ಲ ಅಂಗಡಿನಲ್ಲಿ. ಆ ಕಾಲ್ನಿಟ್ಟು, ಕೈ ಇಟ್ಟು, ಸೀರೆ ಉಟ್ಟು, ಮತ್ತೊಂದಿಟ್ಟು, ಹಿಂಗಿಟ್ಟು ನೋಡೋರಿಗೋಸ್ಕರ ನೀನು ಮಾಡಿದೆ ಅಂದ್ರೆ 5 ಪೈಸದು ಲಾಭ ಆಗಲ್ಲ. ನೀನ್ ಖುಷಿನಲ್ಲಿ ನನ್ನ ಲಕ್ಷ್ಮಿ ಹೀಗೇ ಇರ್ಬೇಕು ಅಂತೇಳಿ ಎಷ್ಟು ಬೇಕಾದ್ರೆ ಅಲಂಕಾರ ಮಾಡಿ ಒಲ್ದು ಬಂದ್ಬಿಡ್ತಾಳೆ. ಪ್ರೀತಿನಲ್ಲಿ ಬಂದ್ರೆ ಮಾತ್ರ ಒಲಿತಾಳೆ. ನೀವು ಎಷ್ಟು 1000 ಮಂತ್ರ ಹೇಳಿ ಒಲಿಯೋದಿಲ್ಲ. ದೀಪ ಹಚ್ಚಬೇಕು. ಯಾವುದೋ ಟಿವಿನಲ್ಲಿ ನೋಡ್ತಿದ್ದೆ, ವರಮಹಾಲಕ್ಷ್ಮಿಗೆ ದೀಪ ಹಚ್ಬೇಕಾದ್ರೆ ಇಂಥದ್ದೇ ಎಣ್ಣೆ ಹಾಕ್ಬೇಕು, ನೀವೇನಾದ್ರು ತಪ್ಪಿ ಎಣ್ಣೆ ಹಾಕಿದ್ರೆ ತಪ್ಪು ಹೋಗ್ಬಿಡುತ್ತೆ ಅಂತ ಶಾಪ ಕೊಡ್ತಾಳೆ, ಹೇಳ್ತಾರೆ. ಮತ್ತೆ ಲಕ್ಷ್ಮಿಗೆ ಹುಳಿ ಹಣ್ಣು ಇಷ್ಟ ಆಗಲ್ಲ. ನಿಂತಿರೋ ಲಕ್ಷ್ಮಿನ ಕುಣಿಸಿದ್ರೆ ಒಳ್ಳೇದ, ಪದ್ಮಾಸನದಲ್ಲಿ ಕುಂತಿರೋ ಲಕ್ಷ್ಮಿ ಕುಣಿಸಿದ್ರೆ ಒಳ್ಳೇದ? ಈ ತರ ಕೆಲವೊಬ್ರು ತುಂಬಾ ತುಂಬಾ ಕ್ವಶನ್ಸ್. ನೋಡಮ್ಮ, ಎಣ್ಣೆದ್ ಬರೋಣ. ಸೀಮೆಣ್ಣೆ ಒಂದ್ ಬಿಟ್ಟು ಮತ್ ಯಾವ ಎಣ್ಣೆ ಬೇಕಾದ್ರೂ ಹಾಕಿ ಪೂಜೆ ಮಾಡಿ, ಉರಿಯುತ್ತೆ. ದೇವಿ ಇರೋದು ಅರ್ಥ ಮಾಡ್ಕೊಳ್ಳಿ. ಆ ದೀಪ ಉರಿತದಲ್ಲ, ಅದ್ರೊಳಗೆ 3 ಬಣ್ಣ ಇದೆ ಗೊತ್ತಾ? ಕೆಂಪು, ಹಳದಿ, ನೀಲಿ, ಕಾವಿ. ಇದು ಗೊತ್ತಾ? ನೀಲಿ ಇರಲ್ಲ, ಅದು ಗ್ಯಾಸ್ ಒಲೆನಲ್ಲಿ ಮಾತ್ರ. ಕೆಂಪು, ಹಳದಿ, ಮೇಲ್ಗಡೆ ಕಾವಿ. ಕಾವಿ ಅಂದ್ರೆ ಅಗ್ನಿಯ ಕಾವು. ಕಾವಿ ಅನ್ನೋದು ಹೆಸರಲ್ಲ, ಅಗ್ನಿ ಇದೆಯಲ್ಲ, ಅಗ್ನಿಯ ಕಾವಿಗೆ ಕಾವಿ ಅಂತ ಹೆಸರು. ಅರ್ಥ ಆಯ್ತಾ? ನೋಡಿ ಅದ್ರೊಳಗೆ ಏನು ಅರ್ಥ. ಕೆಂಪು ಆದಿಶಕ್ತಿ, ಹಳದಿ ಲಕ್ಷ್ಮಿ, ಆ ಕಾವಿ ಇದೆಯಲ್ಲ ಕಾವಿ ಅದು ಸರಸ್ವತಿ. ಈಗ ಯೋಚನೆ ಮಾಡಿ, ಆ ದೀಪದಲ್ಲಿ 3 ದೇವ್ರು ಕಾಣ್ತಾ ಇಲ್ಲ. ನಿಮ್ಗೇನ್ ಸೃಷ್ಟಿ ಆಗ್ಬೇಕಾಗಿತ್ತು, ಏನ್ ದೇವ್ರು ಕಾಣ್ಬೇಕಾಗಿತ್ತು, ದೀಪದಲ್ಲಿ ಕಾಣ್ತು. ನೀವು ಮಾಡಿದ್ದು ಈ ಚಿತ್ರ, ಈ ಫೋಟೋ, ಈ ಗೊಂಬೆ, ಈ ಕೈ ಹಿಂಗೆ ಕಾಲಿಂಗೆ, ಆ ಪೂಜೆ ಮಾಡಿ ಎಲ್ಲ ಮಾಡಿ ಸಾಯಂಕಾಲ ಹೂ ಬಾಡಿ ಒಂದ್ ಕಾಲ್ ಮೇಲೆ ಬಿದ್ದರೆ ಒಂದ್ ಕೈ ಹಿಂಗೆ ಒಂದ್ ಕಾಲ್ ಹಿಂಗಾಗಿರುತ್ತೆ. ಆಕ್ಸಿಡೆಂಟ್ ಲಕ್ಷ್ಮಿ ಆಗ್ಬಿಟ್ಟಿರುತ್ತೆ. ಈ ಆರ್ಥೋಪೆಟಿಕ್ ಆಸ್ಪತ್ರೆಗಳಲ್ಲಿ ಮಲ್ಸಿರ್ತಾರಲ್ಲ ಪೇಷಂಟ್ಗಳನ್ನ, ಕೈಯೆಲ್ಲೋ ಕಾಲೆಲ್ಲೋ ಆಗ್ಬಿಟ್ರೆ ಇನ್ನೇನಾಗತ್ತೆ? ಲಕ್ಷ್ಮಿ ಅಂದ್ರೆ ಸುಂದರ, ಲಕ್ಷ್ಮಿ ಅಂದ್ರೆ ಚಂದ, ಲಕ್ಷ್ಮಿ ಅಂದ್ರೆ ಸೌಂದರ್ಯ, ಲಕ್ಷ್ಮಿ ಅಂದ್ರೆ ರೂಪ. ಹಂಗಿದ್ದಾಗ ನೀವು ಮಾಡಿದ ಗೊಂಬೆ ಹೆಂಗ ಆಗ್ಬಿಟ್ರೆ ಯಾರಿಗ್ ತಪ್ಪೋದು, ಯಾರಿಗ ಅನಾಚಾರ? ನಮಗೆ ನೋಡಿ
ಅದಕ್ಕಿಂತ ಯಾವ ಎಣ್ಣೆ ಯಾವ ಪಣ್ಣೆ ಅಲ್ಲ, ಲೆಕ್ಕ ಅಲ್ಲ. ಯಾವ ಎಣ್ಣೆ, ಹರಳೆಣ್ಣೆ ಎಲ್ಲಿಂದ ಬಂತಮ್ಮ? ಹರಳು ಬೀಜದಿಂದ ಬಂತು. ಎಳ್ಳೆಣ್ಣೆ ಎಲ್ಲಿಂದ ಬಂತು? ಎಳ್ಳಿಂದ ಬಂತು. ಶೇಂಗದೆಣ್ಣೆ ಎಲ್ಲಿಂದ ಬಂತು? ಕಡಲೆ ಬೀಜದಿಂದ ಬಂತು. ಹೌದಲ್ಲ? ಸಾಸಿವೆ ಎಣ್ಣೆ ಎಲ್ಲಿಂದ ಬಂತು? ಸಾಸಿವೆ ಬಂತು. ಎಲ್ಲವಕ್ಕೂ ಏನಂತೀರ? ಶೇಂಗಾ, ಸಾಸಿವೆ, ಸೂರ್ಯಕಾಂತಿ, ಧಾನ್ಯ ತಾನೆ? ಫೈನಲಿ ಧಾನ್ಯ ತಾನೆ? ಈ ಧಾನ್ಯಗಳು ಎಲ್ಲಿಂದ ಬಂತು? ಅದೆಲ್ಲಿಂದ ಬಂತು? ಧಾನ್ಯ ಲಕ್ಷ್ಮಿಯಿಂದ. ಫೈನಲಿ ಧಾನ್ಯ ಲಕ್ಷ್ಮಿಯಿಂದ. ಯಾವ ಎಣ್ಣೆನಾರು ತಗೊಂಡು ನೀವು ಉರ್ಸೋದು ಮುಖ್ಯ ಅಲ್ಲ, ಉರ್ಸುವ ರೀತಿನಲ್ಲಿ ಯಾವುದು ತುಂಬುತ್ತಾ ಇದ್ದೀರಿ ಒಳಗಡೆ ದೀಪಕ್ಕೆ, ಅದು ಮುಖ್ಯ. ದೀಪಂ ಜ್ಯೋತಿ ಪರಬ್ರಹ್ಮಂ. ಆ ಜ್ಯೋತಿ ಇದೆಯಲ್ಲ, ಅದು ಪರಬ್ರಹ್ಮ. ಪಾಪ ಏನೋ ಬಾಡವರು, ಪಾಪ ಅವರಿಗೆಲ್ಲ ಚಿನ್ನದ ದೀಪ, ಬೆಳ್ಳಿ ದೀಪ, ಏನೋ ಇವು ಹೇಳಿದ್ದೆಲ್ಲ ಎಣ್ಣೆ ಪಣ್ಣೆ ಇಲ್ಲ. ಒಂದು ಹಣತೆನಲ್ಲಿ ಇಡ್ತಾನಪ್ಪ, ಒಂದು ಹಣತೆನಲ್ಲಿ ದೀಪ. ಅವನ ಮನೆಯಲ್ಲಿ ಒಂಚೂರು ಎಣ್ಣೆ ಇದೆ. ವರಮಹಾಲಕ್ಷ್ಮಿ ಬಹಳ ದೊಡ್ಡದು ಮಾಡಕ್ ಬರಲ್ಲ ಸ್ವಾಮಿ, ನಾನೊಂದು ಹಣತೆ ಇಟ್ಟಿದ್ದೀನಿ. ಹಣತೆ ಮುಂದೆ ಚಲಾವಣೆಯಲ್ಲಿ ಇರ್ತಕ್ಕಂಥ ಒಂದು ನಾಣ್ಯ ಇಟ್ಟರೆ ಸಾಕು, ₹1 ಒಂದು ನಾಣ್ಯ, ಅಲ್ಲಿ ಲಕ್ಷ್ಮಿ ಬರ್ತಾಳೆ. ನಿಮ್ಗೆ ₹1 ನಾಣ್ಯ ಸೇರ್ಲಿಲ್ಲ ಅಂದ್ರೆ ₹100 ಆಗದೇ ಇಲ್ಲ. ₹99 ಇರಲಿ ನಿಮ್ಮ ಹತ್ರ, ಆ ₹1 ನಾಣ್ಯ ಸೇರಿದ್ರೆ ₹100 ಆಗೋದು. ನಿಮ್ಗೆ 0 ಬೀಳುತ್ತಲ್ಲ, 1, 10, 100, 1000, 10,000, ಲಕ್ಷ, ಕೋಟಿ ಇವೆಲ್ಲ ಇದೆಯಲ್ಲ, ಅದಿಷ್ಟು ಬರಿಬೇಕಾದ್ರೆ ಒಂದಿರ್ಬೇಕ ಮಧ್ಯದಲ್ಲಿ. ಒಂದ್ರ ಪಕ್ಕದಲ್ಲಿ 0 ಇರಬೇಕು. ಆ 1 ಅನ್ನೋದು ಯಾರು? ನಾರಾಯಣ. ಆ 0 ಇದೆಯಲ್ಲ, ಅದು ಲಕ್ಷ್ಮಿ. 0 ಅನ್ನೋದೇ ಲಕ್ಷ್ಮಿ. ಅವಳಿದ್ರೆ 1ಕ್ಕೆ ಅರ್ಥ ಬರುತ್ತೆ. 1 ಪಕ್ಕದಲ್ಲಿದ್ರೆ 1 ನಾರಾಯಣ ತಾನೆ, 1 ಪಕ್ಕದಲ್ಲಿ 0 ಇದ್ರೆ ಲಕ್ಷ್ಮೀ ನಾರಾಯಣ ಆಯ್ತು. ಲಕ್ಷ್ಮೀ ನಾರಾಯಣ. ಹಾ, ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಎಷ್ಟೋ ವಿಷಯಗಳು ಗೊತ್ತಿಲ್ಲದೆ ಇರೋದನ್ನೆಲ್ಲ ನೀವು ಅರ್ಥ ಮಾಡ್ತಿದ್ರಿ. ದೀಪದ ಬಗ್ಗೆನೂ ಅಷ್ಟೇ, ನನ್ಗೆ ಗೊತ್ತಿರ್ಲಿಲ್ಲ. ಹೇಳ್ಬೇಕು ಅಂದ್ರೆ ನನ್ಗೆ ಗೊತ್ತಿರ್ಲಿಲ್ಲ. ಅದ್ರಲ್ಲೇನೆ 3 ದೇವತೆಗಳನ್ನ ನೋಡ್ಬೋದು ಅಂತ ನೀವು ಹೇಳಿದ್ರಿ. ನಿಯಮಗಳು ಹೀಗೆ ಇರ್ಬೇಕು. ನಾನ್ ನಿಯಮ ಹೇಗ್ ಮಾಡ್ಬೇಕಂತ ಕೇಳೋಣ ಅನ್ಕೊಂಡೆ, ಬಟ್ ನಾನು ಅದನ್ನ ಕೇಳೋಕ್ಕೂ ಮುಂಚೆ ನೀವು ಇದೇ ರೀತಿ ಮಾಡ್ಲೇಬೇಕಂತ ಎಲ್ಲ ಏನಿಲ್ಲ. ತುಂಬಾ ಸಿಂಪಲ್ ಆಗಿ ಭಕ್ತಿಯಿಂದ ಮಾಡಿದ್ರೆ ಸಾಕು, ಪ್ರೀತಿ ಒಂದಿದ್ರೆ ಸಾಕು. ಹೆದರಿಕೆನಲ್ಲಿ ಮಾಡಬಾರ್ದು. ಹೆದರಿಕೆ, ಉಪವಾಸ ಮಾಡಬೇಕು, ಶಾಸ್ತ್ರದಲ್ಲಿ ಬರ್ದಿಯಾರ ಸ್ವಾಮಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸ ಮಾಡಬೇಕು, ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ. ಇವನು ಸಾಯಂಕಾಲ ತನಕ ಉಪವಾಸ ಇದ್ದು ಸಾಯಂಕಾಲ ಆಗ್ತಿದ್ದಂಗೆ, ಅಯ್ಯಪ್ಪ ಸುಸ್ತಾಯ್ತು, ಇದೊಂದು ವರಮಹಾಲಕ್ಷ್ಮಿ ಅಲ್ದಿದ್ರೆ ನಾನು ತಿನ್ಕೊಂಡಿರ್ತಿದ್ದೆ, ಅಲ್ಲಿಗೆ ಹೋಯ್ತಲ್ಲ. ಹಾ, ಮುಗ್ದೇ ಹೋಯ್ತು. ಹಸು ಆಗ್ತಾನೆ ಇರುತ್ತೆ. ಅಯ್ಯೋ ಪೂಜೆ ಅಪ್ಪ ಲಕ್ಷ್ಮಿ ಬಂದಿಲ್ಲ ಅಂದ್ಬಿಟ್ರೆ, ಅಂದ್ರೆ ಇವನ್ ಸ್ವಾರ್ಥಕ್ಕೆ ತಾನೇ ಮಾಡ್ತಿದ್ದಾನೆ. ಹಾ, ಹೋಯ್ತು. ಯಾವುದು ಒಂದು ನಮಸ್ಕಾರವನ್ನ, ಈಗ ಅವರು ಯಾರೇ ಇರಲಿ ತಲೆಬಾಗಿ ಕಾಲಿಡಿದು ನಮಸ್ಕಾರ ಗುರುಗಳಿಗೆ ಮಾಡ್ತಾರೆ, ಕರೆಕ್ಟಾ? ಅದನ್ನ ಬಿಟ್ರೆ ಇನ್ಯಾರಿಗೂ ಸಮೇತ ಭಕ್ತಿನಲ್ಲಿ ನಮಸ್ಕಾರ ಯಾರಿಗೂ ಮಾಡಲ್ಲ. ಯಾರಿಗೂ ಭಕ್ತಿನಲ್ಲಿ ನಮಸ್ಕಾರ ಮಾಡಲ್ಲ. ನೀವು ಮಾಡಿದ ನಮಸ್ಕಾರ ಭಗವಂತನಿಗೆ ಮುಟ್ಟೋದು ಹೆಂಗೆ ಅಂದ್ರೆ, ನಿಸ್ವಾರ್ಥದಲ್ಲಿ ನಮಸ್ಕಾರ ಮಾಡಿದ್ರೆ ಮಾತ್ರ. ಅದನ್ನ 3 ದೇವರು ದೀಪದಲ್ಲಿ ಕಾಣ್ತಾರಲ್ಲ, 3 ದೇವಿಯರು ಯಾರು? ದುರ್ಗೆ, ಲಕ್ಷ್ಮಿ, ಸರಸ್ವತಿ. ಈ 3 ಜನ ಸ್ವೀಕಾರ ಮಾಡೋದು ನಿಮ್ ನಮಸ್ಕಾರನ. ನೀವು ಯಾವ ದೀಪ ಅನ್ನೋರು ಹಚ್ಚಿರ್ತಾರೆ, ಫಸ್ಟ್ ದೀಪ ಹಚ್ಬೇಕಲ್ಲ. ಏನೇ ಕೆಲಸ ಮಾಡಿ, ಒಂದು ಕಾರ್ಯಕ್ರಮ ಮಾಡಿ, ದೀಪ ಹಚ್ಬೇಕು. ಆ ದೀಪ ಹಚ್ಚಿದ್ರೆ ಅಂದ್ರೆ ದೇವ್ರ ಸಾನ್ನಿಧ್ಯ ಆಯ್ತು ಅಂತ ಅರ್ಥ. ಆ ದೇವಿಯರ ಸಾನ್ನಿಧ್ಯ ಆಯ್ತು ಅಂದ್ರೆ ನಿಮ್ ನಮಸ್ಕಾರ ಸ್ವೀಕಾರ ಮಾಡಕ್ ಬಂದ್ರು ಅಂತ ಅರ್ಥ. ನಿಮ್ ನಮಸ್ಕಾರ ನಿಸ್ವಾರ್ಥವಾಗಿದ್ರೆ ಮಾತ್ರ ತ್ರಿಮೂರ್ತಿಗಳಿಗೆ ಅವ್ರು ಕಳಿಸೋದು. ನಿಸ್ವಾರ್ಥ ಎಲ್ಲಾಗತ್ತೆ? ದುರ್ಗೆ ನಮಸ್ಕಾರ ಸ್ವೀಕಾರ ಮಾಡಬೇಕು ಅಂದ್ರೆ ನೀವು ಭುಜಬಲಕ್ಕೆ ನಮಸ್ಕಾರ ಮಾಡಿರ್ತೀರ, ಭುಜಬಲದ್ದು ನಮಸ್ಕಾರ, ಆದ್ರೆ ದುರ್ಗೆ ಸ್ವೀಕಾರ ಮಾಡ್ತಾಳೆ. ಏನ್ ಭುಜಬಲದ್ದು ಅಂದ್ರೆ, ಯಾರಿಗೆಲ್ಲ ಜನಬಲ ಇದೆ, ಒಬ್ಬ ರಾಜಕಾರಣಿ ಬರ್ತಾನೆ, ದೊಡ್ಡ ರಾಜಕಾರಣಿ, CM ಆಗಿದ್ರು, ನಮಸ್ಕಾರ ಮಾಡ್ತೀರಾ. ಅಲ್ಲಿ ನಿಸ್ವಾರ್ಥವಾಗಿ ಮಾಡಿರಲ್ಲ, ಸ್ವಾರ್ಥಕ್ಕೆ ಮಾಡಿರ್ತೀರಿ. ಏನ್ ಹೇಳಿ, ಇವ್ರು ನೆನ್ಪಿಟ್ಕೊಂಡ್ಲಿ ನನ್ನ ಮುಖನ, ಹಾ ಏನಾರು ಲಾಭ ಆಗ್ಬೋದು, ನೆನ್ಪಿಟ್ಕೊಂಡ್ಲಿ ಅಂತ ನಮಸ್ಕಾರ ಮಾಡ್ತಿರಲ್ಲ, ಸ್ವಾರ್ಥ ಆಯ್ತು, ಬಿಟ್ಬಿಡ್ತಾಳೆ ದುರ್ಗೆ ಅಲ್ಲೇ. ಇನ್ನು ದುಡ್ನವ್ರು ಬರ್ತಾರ, ಬಹಳ ದೊಡ್ಡ ಶ್ರೀಮಂತರು, ನಮಸ್ಕಾರ ಮಾಡ್ತೀರಾ. ಏನಕ್ಕೆ? ಭಕ್ತಿಯಿಂದನ. ದೊಡ್ಡ ಶ್ರೀಮಂತ ಬಂದ ಅಂತ ಭಕ್ತಿನ ಮಾಡ್ತೀರಾ? ಇಲ್ಲ, ದುಡ್ನವನು ಏನೋಕ್ಕೂ ಮುಂದಕ್ಕೆ ಬೇಕಾಗತ್ತೆ, ದೊಡ್ಡವನು ಹತ್ತಾನೆ, ಅಲ್ಲಿ ಸ್ವಾರ್ಥ ಬಿಟ್ಟೋಯ್ತು.
ನಮ್ಮಂಥ ಸನ್ಯಾಸಿಗಳು ಸಿಕ್ಕಿದಾಗ, ಗುರುಗಳು ಸಿಕ್ಕಿದಾಗ ನಮಸ್ಕಾರ ಮಾಡ್ತೀರಾ. ಇಲ್ಲಿ ಸ್ವಾರ್ಥನೇ ಇಲ್ಲ. ಯಾಕೆ ಹೇಳಿ, ನಮ್ಮಿಂದ ನಿಮ್ಗೇನು ಸಿಕ್ಕೋದು ಇಲ್ಲ, ನಿಮ್ಗೇನು ಬೇಕಾಗಿಲ್ಲ. ಆಶೀರ್ವಾದ ಬೇಕು. ಇಲ್ಲಿ ನಿಸ್ವಾರ್ಥ ನಮಸ್ಕಾರ, ಅದನ್ನು ಮಾತ್ರ ಸರಸ್ವತಿ ಸ್ವೀಕಾರ ಮಾಡ್ತಾರೆ. ಆದ್ರಿಂದಲೇ ಹೇಳೋದು, ಗುರುಗಳಿಗೆ ನಮಸ್ಕಾರ ಮಾಡಿದ್ದು ತ್ರಿಮೂರ್ತಿಗಳಿಗೆ ಮುಟ್ಟುತ್ತೆ ಅಂತ. ಅಲ್ಲೂ ಕೆಲವು ಅಹಂಕಾರ ಮಾಡಿ ನಮಸ್ಕಾರ ಮಾಡಿದ್ರೆ ಅಲ್ಲಿ ಇನ್ನೊಂದಿಷ್ಟು ಕರ್ಮವೇ ಅವರಿಗೆ ಅಂಟುತ್ತೆ. ವರಮಹಾಲಕ್ಷ್ಮಿ ಅನ್ನೋದು ವರಗಳನ್ನು ಬೇಡೋದಕ್ಕೆ ಲಕ್ಷ್ಮಿನ ಆರಾಧನೆ ಮಾಡೋದು. ವರಮಹಾಲಕ್ಷ್ಮಿ ಯಾವ ವರ ಬೇಕು? ಕೃಷಿ, ನಾನು ಆಗ್ಲೇ ಹೇಳಿದ್ನಲ್ಲ, ಈಗಷ್ಟೇ ಬಿತ್ತನೆ ಮಾಡಿದ್ದೀನಿ ತಾಯಿ, ಧಾನ್ಯ ಬರಬೇಕು. ಧಾನ್ಯ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರಮ ಆಗಬಾರ್ದು, ಆನಂದ ಇರಬೇಕು. ನೋಡಿ ಹೆಂಗಿದೆ, ಆನಂದದಲ್ಲಿ ಧಾನ್ಯ ಮನೆಗೆ ಬಂತು ಅಂದ್ರೆ, ಧಾನ್ಯ ಮಾರಿದ್ರೆ ಏನು ಸಿಗುತ್ತೆ? ಲಕ್ಷ್ಮಿ ಸಿಗುತ್ತೆ. ಧನ ಬಂತು ಅಂತಂದ್ರೆ ಮನೆ ಗಾಂಭೀರ್ಯಕ್ಕೆ ಹೋಗುತ್ತೆ, ಗಜಲಕ್ಷ್ಮಿ ಬರ್ತಾಳೆ. ದುಡ್ಡಿದ್ದ ಮನೆಗೆ ಒಂದು ಗಾಂಭೀರ್ಯ ಇರುತ್ತೆ ಇಲ್ಲ, ಗಾಂಭೀರ್ಯ ಬರುತ್ತೆ, ಗಜಲಕ್ಷ್ಮಿ ಬರ್ತಾಳೆ. ಗಜಲಕ್ಷ್ಮಿ ಬಂದು ಅಂತಂದ್ರೆ ಮನೆ ಸಮೃದ್ಧಿ ಇರ್ತದೆ, ಮಕ್ಕಳು ಖುಷಿ ಪಡ್ತವೆ. ಏನಾಯ್ತು? ಸಂತಾನ ಲಕ್ಷ್ಮಿ ನೆಲದ ನಿಂತಲು. ಆ ನಂತರ ಒಳ್ಳೆ ರೀತಿಯಲ್ಲಿ ಆ ಮಕ್ಕಳಿಗೊಂದು ವಿದ್ಯೆ ಸಿಗಬೇಕು, ದುಡ್ಡು ಬೇಕು, ವಿದ್ಯಾಲಕ್ಷ್ಮಿ ಬರಬೇಕು. ಇವಿಷ್ಟು ಬರಬೇಕಾದ್ರೆ ಭಾಗ್ಯಲಕ್ಷ್ಮಿ ಇರಬೇಕು. ಇಷ್ಟೂ ರೂಪದಲ್ಲಿ ಒಲಿಬೇಕು ಅಂತಂದ್ರೆ ಅವಳನ್ನ ಬಹಳ ಪ್ರೀತಿಯಿಂದ ನೀವು ಪೂಜೆ ಮಾಡ್ಬೇಕು. ಒಂದು ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಬಂದಿದೆ, ಒಂದು ಮಣೆ ತಗೊಳ್ರಪ್ಪ, ಸುಮ್ಮನೆ ಒಂದು ಮಣೆನ ಶುದ್ಧ ಮಾಡಿಬಿಟ್ಟು ಒಂದು ತಟ್ಟೆನಲ್ಲಿ ಒಂಚೂರು ಅಕ್ಕಿ ಹಾಕಿಬಿಟ್ಟು ಒಂದು ತಂಬಿಗೆ ಇಡಿ. ಆ ತಂಬಿಗೆಗಳಲ್ಲಿ ನೀರು ಹಾಕ್ಬಿಟ್ಟು ನಾನು ಹೇಳ್ದಂಗೆ ಒಂದು ನಾಣ್ಯ ಇಡಿ. ಇಲ್ಲ ಮನೆಯಲ್ಲಿ ಒಂದು ಸಣ್ಣದು ಉಂಗುರ ಇದೆಯಾ, ಅದರೊಳಗೆ ಇಡಿ. ಕಡೆಗೆ ಮರ್ತುಬಿಟ್ಟು ಹಾಗೆ ನೀರು ಚೊಲ್ಬಿಟ್ಟಿರ, ಉಂಗುರ ಹೋಗ್ಬಿಡುತ್ತೆ. ಒಂದು ಇಡಿ. ಕನಕ ಅಂತಂದ್ರೇನು? ಲಕ್ಷ್ಮಿ. ಚಿನ್ನ ಅಂದ್ರೆ ಲಕ್ಷ್ಮಿ. ಅದನ್ನ ಇಡಿ. ಅದನ್ನ ಇಟ್ಬಿಟ್ಟು ಆ ಚಿನ್ನವನ್ನೇ ಪೂಜೆ ಮಾಡೋದು. ಕಲಶದಲ್ಲಿ ಇಡ್ತೀವಲ್ಲ, ಆ ಚಿನ್ನ ಕಲಶದಲ್ಲಿ ಇದೆ ಅಂದ್ರೆ ಲಕ್ಷ್ಮಿ ಸಾನ್ನಿಧ್ಯ ಆಯ್ತು ಅಂತ ಅರ್ಥ. ಆಮೇಲೆ ಒಂದು ಕಾಯಿ ಇಡಿ. ಕಾಯಿ ಇಟ್ಬಿಟ್ಟು ಅದಕ್ಕೊಂದು ಮುಖವಾಡ ಇದೆಯಾ, ನಿಮ್ಗೆ ಲಕ್ಷ್ಮಿ ಅಂತ ಕಾಣಬೇಕಲ್ಲ, ಆ ಮುಖವಾಡ ಇಡಿ. ಇಲ್ಲ ಸ್ವಾಮಿ ನಾನು ಅಲಂಕಾರ ಮಾಡ್ತೀನಿ, ಮಾಡಿ, ತಪ್ಪೇನಿಲ್ಲ. ಗೊಂಬೆಗಳದ್ದು ಕೈ ಕಾಲೆಲ್ಲ ತಂದಿಡ್ತೀರಿ, ಇಡಿ. ಸೀರೆ ತಂದಿಡ್ತೀರಾ, ಇಡಿ. ಎಲ್ಲವನ್ನೂ ಇಡಿ. ಇಟ್ಬಿಟ್ಟು ಅಲಂಕಾರ ಮಾಡಿ, ತುಂಬ ಚಂದದ ಅಲಂಕಾರ ಆದ ಮೇಲೆ ದೇವರಿಗೆ ಕೈ ಮುಗಿರಿ. ಅಷ್ಟು ಆಗುವಾಗ ನಿಮ್ಮ ಪ್ರೀತಿಯೇ ತುಂಬಿದ್ರೆ ಲಕ್ಷ್ಮಿ ಒಲಿತಾಳೆ. ಇಷ್ಟೇ ವರಮಹಾಲಕ್ಷ್ಮಿ ಪೂಜೆ. ಉಪವಾಸ ಮಾಡಲೇಬೇಕಾ? ನಿಮ್ಮಿಷ್ಟ. ಅದು ಉಪವಾಸ ಮಾಡಲೇಬೇಕು ಅಂತೇನಿಲ್ಲ. ಹೊಟ್ಟೆ ಹಸಿದ್ಕೊಂಡು ಗ್ಯಾಸ್ಟ್ರಿಕ್ ಮಾಡಿಕೊಂಡು ರಾತ್ರಿ ಮಾತ್ರೆ ನುಂಗ್ಕೊಂಡು ಅಡ್ಬೀಳೋದಕ್ಕಿಂತ ಏನೋ ಒಂದು ನೈವೇದ್ಯದ ಊಟ ಮಾಡಿಕೊಂಡು ದೇವರಿಗೆ ಆರಾಧನೆ ಮಾಡೋದು ಒಳ್ಳೇದು ನನ್ನ ಲೆಕ್ಕದಲ್ಲಿ. ಯಾಕೆ ಅಂತಂದರೆ, ನೀವು ಕೇಳೋದೇನಮ್ಮ, ಏನು ಕೇಳ್ತೀರಿ ವರಮಹಾಲಕ್ಷ್ಮಿ ಹತ್ರ? ವರ ಏನು ಕೇಳ್ತೀರಾ? ತುಂಬಾ ಜನ ಲಕ್ಷ್ಮಿ ಬೇಕು ಅಂತ ಕೇಳ್ತಾರೆ. ಇಲ್ಲ ನಮ್ಮ ಮನೆ ತುಂಬಾ ದುಡ್ಡು ಬರ್ಲಿ. ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಅಂತ ಅಂದ್ರೆ ಮನೆ ತುಂಬಾ ದುಡ್ಡು ಬರ್ಲಿ, ಅವ್ನಿಗೆ ಎಷ್ಟು ದುರಾಸೆ ಇರೋದು. ಆಸೆ ಪಡ್ತಾರೆ. ಆದ್ರೆ ತುಂಬಾ ಜನ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ, ಆ ಹಬ್ಬ ಬಂತು ಅಂದ್ರೆ ಯಾಕೆ ವೈಡೂರ್ಯವಾಗಿ ಮಾಡಕ್ ಪ್ರಯತ್ನ ಪಡ್ತಾರೆ ಅಂದ್ರೆ, ಅಷ್ಟೇ ಲಕ್ಷ್ಮಿ ಮತ್ತೆ ಬರ್ಲಿ ಅನ್ನೋ ಆಸೆಯಿಂದನೇ ಮಾಡ್ತಾರೆ ಅಲ್ವಾ. ಯಾರು ಪ್ರೀತಿಯಿಂದ ಭಕ್ತಿಯಿಂದ ಮಾಡೋದು ತುಂಬಾ ಕಡಿಮೆ. ಕೆಲವರು ದುಡ್ಡು ಇಡ್ತಾರೆ, ದುಡ್ಡುಗಳ ಮಾಲೆ ಹಾಕ್ತಾರೆ. ಅಂದ್ರೆ 2,000 ಇಟ್ಬಿಟ್ರೆ ಅದು 4,000 ಆಗ್ಬಿಡತ್ತೆ. ಈ ನಂಬಿಕೆಗಳಿರುತ್ತೆ ಗುರುಜಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದನ್ನೇ ಭಗವದ್ಗೀತೆನಲ್ಲಿ ಕೃಷ್ಣ ಹೇಳಿರೋದು. ನಾನು ಮೊದಲನೇ ಲೈನೇ ಹೇಳಿದೆ ನಿಮಗೆ. ಕಾಮಿತ್ವದಿಂದ ಆರಾಧನೆ ಮಾಡಿದ್ರೆ ಸುಲಭದಲ್ಲಿ ನಾನು ಸಿಕ್ಕೋದಿಲ್ಲ. ಸ್ವಾರ್ಥದಿಂದ ಪೂಜೆ ಮಾಡಿದ್ರೆ ನಾನು ಅಲ್ಲಿಗೆ ಬರೋದಿಲ್ಲ. ಅಂದ್ರೆ ಅರ್ಥ ಏನು? ನಾನು ಹೇಳಿದ್ನಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ನನ್ನ ಹತ್ರ ಸ್ವಾಮಿ ಏನಿಲ್ಲ, ಶಾಸ್ತ್ರ ಏನ್ ನಂಗೆ ಅಂಥದ್ದು ಗೊತ್ತಿಲ್ಲ, ಆದ್ರೆ ಇವತ್ತಿಡೀ ನಿನ್ನನ್ನು ಆರಾಧನೆ ನಾನು ಮಾಡ್ತೀನಿ. ನನ್ನ ಮನೆಯಲ್ಲಿ ಒಂದು ನೆಮ್ಮದಿ ಕೊಡು, ನನ್ನ ಮನೇಲಿ ಒಂದು ಸಂತೋಷ ಕೊಡು. ಇಷ್ಟೇ. ನನ್ನ ಮನೆಯಲ್ಲಿ ನೆಮ್ಮದಿ ಸಂತೋಷ ಮನೆಗೆ ಬಂದ್ರೆ, ಮನೆ ಅಂದ್ರೆ ಏನಮ್ಮ? ಮನಸ್ಸಿಗೆ ನೆಮ್ಮದಿ. ಮನೆ, ಮನಸ್ಸು ನೆಮ್ಮದಿ, ಅದು ಮನೆ. ಮನಸ್ಸಿಗೆ ನೆಮ್ಮದಿ ಕೊಡೋ ಜಾಗನೇ ಮನೆ. ಮನಸ್ಸಿಗೆ ನೆಮ್ಮದಿ ಸಿಕ್ತೋ
ಲಕ್ಷ್ಮಿ ಬಂದಂಗೆ. ಮನಸ್ಸಿಗೆ ನೆಮ್ಮದಿ ಇದೆ ಅಂದ್ರೆ ಅಲ್ಲಿ ಸೌಂದರ್ಯ ಸಂತೋಷ ಮುಖದಲ್ಲಿ ಕಾಣುತ್ತೆ. ನೆಮ್ಮದಿ ಇಲ್ದಿದ್ರೆ ಮುಖದಲ್ಲಿ ಸೌಂದರ್ಯ ಕಾಣೋದಿಲ್ಲ, ಸಂತೋಷನೂ ಕಾಣಲ್ಲ. ಏನಾಗಿರತ್ತೆ? ಬಾಡೋಗ್ಬಿಟ್ಟಿರುತ್ತೆ. ಅಯ್ಯೋ ಮನಸ್ಸಲ್ಲಿ ಬೇಜಾರು. ಯಾರಿಗೆ ಸೌಂದರ್ಯ ಇರುತ್ತೆ? ಬೇಜಾರಿದ್ದಾಗ ತಲೆ ಬಚ್ಕೋಬೇಕಾ, ಪೌಡ್ರ್ ಹಚ್ಕೋಬೇಕಾ? ಏನು ಬೇಡ ಬಿಡು ಅಂದಿರು. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಏನು ಬೇಡ, ಹಣತೆನೆಲ್ಲ ದೀಪ ಹಚ್ಚಿ, ತಾಯೇ ನಿನಗೇನು ನಾನು ಕೇಳಲ್ಲ, ನನ್ನ ಮನೇಲಿ ನೆಲೆಸಮ್ಮ, ನೀನು ನನ್ನ ಮನಸ್ಸಿನಲ್ಲಿ ನೀನು ನೆಲೆಸು, ಮನೆಯಲ್ಲಿ ನೆಮ್ಮದಿ ಕೊಟ್ಬಿಡು. ಅವಳಿಗೆ ಗೊತ್ತು ಇನ್ನು ಉಳಿದಿದ್ದೆಲ್ಲ ಏನು ಕೊಡಬೇಕು ಅಂತ. ನೀವು ಹೇಳ್ದಂಗೆ ಚಿನ್ನದ ಸರ ಹಾಕ್ಬಿಟ್ಟು, ಚಿನ್ನದೆಲ್ಲ ವೈಡೂರ್ಯ ಹಾಕಿ, ನೋಟ್ಗಳನ್ನೇ ಹಾಕಿ ಏನು ಮಾಡಿದ್ರು ಅವಳು ನಕ್ಕೊಂಡು ಹೋಗ್ಬಿಡ್ತಾಳೆ ಅಷ್ಟೆ. ಇದೆಯಾ ನಾನು ಕೊಟ್ಟಿದ್ದೀನಲ್ವಾ ಭಿಕ್ಷೆ, ತೋರಿಸ್ತಾ ಇದೆಯಾ ಜನರಿಗೆ? ತೋರಿಸ್ಕೊ. ಅದು ಹಾಕಿರೋ ದುಡ್ಡು ಯಾರ್ದಮ್ಮ? ಲಕ್ಷ್ಮಿ. ಲಕ್ಷ್ಮಿ ಎಲ್ಲಾ ಚಿನ್ನದ ರಾಶಿ ಯಾರು ಕೊಟ್ಟಿದ್ರು? ಅವಳಿಗೆ ಎಷ್ಟೊತ್ತು ಅದನ್ನ ಕಸ್ಕೊಳಕ್ಕೆ? ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ. ಅದ್ರೊಳಗೆ ಇನ್ನೆರಡು ಅರ್ಥ ಇದೆ. ನನಗೆ ಕೊಟ್ಟಿರೋದೆಲ್ಲ ಇದೆಯಲ್ಲ, ನಿನ್ಗೆ ಅಲಂಕಾರ ಮಾಡಿ ನಾನು ಚಂದ ಕಾಣ್ತೀನಿ, ಪ್ರೀತಿಯದು. ಅವಳಿಗೆ ಅಲಂಕಾರ ಮಾಡು, ಖುಷಿ ನೋಡು, ಕಾಣ. ಲಕ್ಷ್ಮಿನ ಮತ್ತೆ ಬ್ರಾಹ್ಮಿಣಿ ಮುಹೂರ್ತದಲ್ಲೇ ಕುಣಿಸ್ಬೇಕು, ಈ ಟೈಮ್ಗೆ ಕದ್ಲಿಸ್ಬೇಕು. ಕೆಲವರು 3 ದಿನ ಕುಣಿಸ್ತಾರೆ ಗುರುಜಿ, ಕೆಲವರು ಒಂದೇ ದಿನ ಕುಣಿಸ್ತಾರೆ. ಅವಾಗ ಆ ದಿನನೇ ಕದ್ಲಿಸ್ಬೇಕಾ, ಇಲ್ಲ ಕದ್ಲಿಸಿ ಬೆಳಗ್ಗೆ ಅದನ್ನ ತೆಗಿಬೋದಾ ಅಂತ ಕೆಲವ್ರಿಗೆ. 2 ಥರದ ಉತ್ತರ ಕೊಡಬೇಕು. ಭಾವನಾತ್ಮಕವಾಗಿ ನೀವುಗೆ ಉತ್ತರ ಬೇಕು, ವೈಚಾರಿಕತೆಯಲ್ಲಿ ಉತ್ತರ ಬೇಕು ಅಂತ. ನೀವ್ ಆಲ್ರೆಡಿ ಒಂದು ಉತ್ತರ ಕೊಟ್ಟಿದ್ದೀರಾ. ಅದ್ರಲ್ಲೇ ಒಂದು ಪ್ರಶ್ನೆಗೆ ಎಲ್ಲ ಇನ್ನು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ಒಂದು ಉತ್ತರ ಸಿಕ್ಕಾಯ್ತು. ಅಂದ್ರೆ ನಾರ್ಮಲ್ ಆಗಿ ನಾವು ಕೇಳ್ತಾ ಇರೋದು, ಅಂದ್ರೆ ಎಲ್ಲಾರು ಹೇಳೋ ತರ ನೀವುನು ಒಂದು ಉತ್ತರ ಕೊಟ್ರೆ ವೀಕ್ಷಕರಿಗೆ ಖುಷಿ ಆಗ್ಬೇಕಾ? ಅವರು ಈಗ ನೋಡಿ, ಲಕ್ಷ್ಮಿ ಹಬ್ಬ ಅನ್ನೋದು ಭಾವನಾತ್ಮಕವಾಗಿ ಮಾಡಬೇಕು. ಭಾವನೆಯಲ್ಲಿ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಯಾಳೆ, ನಾನು ಕೂರಿಸಿದ್ದೀನಿ, ನಾನು ಕೊಡೋ ನೈವೇದ್ಯ ಅವಳು ತಿಂತಾಳೆ, ಇದೆಲ್ಲ ಭಾವನೆ. ಆ ಭಾವನೆಯಲ್ಲೇ ಪ್ರೀತಿ ತುಂಬ್ಕೊಂಡ್ಬಿಡುತ್ತೆ. ಆ ಪ್ರೀತಿ ಇದ್ದದ್ರಿಂದ ಅದನ್ನು ಅಲ್ಲಿ ಲಕ್ಷ್ಮಿ ಸ್ವೀಕಾರ ಮಾಡ್ತಾಳೋ ಇಲ್ಲ ಗೊತ್ತಿಲ್ಲ, ಒಟ್ಟು ನನ್ನ ಮನಸ್ಸು ತೃಪ್ತಿ ಆಗತ್ತೆ. ಮನಸ್ಸಿನ ತೃಪ್ತಿಗೋಸ್ಕರ ನೀವು 3 ದಿನನಾದ್ರೂ ಕೂರಿಸಿ, 9 ದಿನನಾದ್ರೂ ಕೂರಿಸಿ, ಏನು ಅಲ್ಲೇ ಕುತ್ಕೊಂಡಿರ್ತಾಳ ಅವಳು? ನೀವು ಒಂದು ಸರ್ತಿನೂ ಕೂರಿಸಿದ್ರು ಅಲ್ಲೇ ಏನು ಕೂತಿರ, ಅವಳನ್ನು ಕಟ್ಟಾಕೋಕೆ ಆಗಲ್ಲ. ನಾನು ನನ್ನ ಭಾವನೆಯಲ್ಲಿ ನನ್ನದೊಂದು ವಿಗ್ರಹ ಇಟ್ಟಿದ್ದೀನಿ. ಏನು ವಿಗ್ರಹ ಅಂದರೆ? ವಿಗ್ರಹ ಅಂದರೆ ವಿಶೇಷವಾಗಿ ನಿನ್ನನ್ನು ಗ್ರಹಿಸ್ತಕ್ಕಂಥದಕ್ಕೆ ವಿಗ್ರಹ ಅಂತ ಹೆಸರು. ಅಲ್ಲಿ ಇರೋದ್ರಿಂದ ಓ ಲಕ್ಷ್ಮಿ ಅಂತ ಎಲ್ಲೋ ಹೋಗೋರು ಎದುರುಗಡೆ ಅಲ್ಲಿ ಓ ಲಕ್ಷ್ಮಿ ಇದ್ದಾಳೆ ಅಂತ ಗ್ರಹಿಸ್ತಾ ಇಲ್ಲ ಅದ. ಅದಕ್ಕೆ ವಿಗ್ರಹ. ಎಲ್ಲೋ ಸುಮ್ಮನೆ ಹೋಗ್ತಾನೆ ಇರ್ತೀವಿ, ಅಲ್ಲೊಂದು ಏನೋ ಕಾಣ್ತಿದ್ರೆ ಕೈ ಮುಗಿತೀವಲ್ಲ, ಅದು ವಿಗ್ರಹ. ಆ ವಿಗ್ರಹನ ನಾವು ಇಟ್ಟಿದ್ದೀವಿ ಅಂತಂದರೆ 3 ದಿನ ಕೂರಿಸಿದ್ದೀವಿ, 4 ಜನ ಯಾರು ಕೂರಿಸಿರೋದು? 3 ದಿನ ಕೂರಿಸಿದ್ದೀವಿ, 5 ದಿನ ಕೂರಿಸಿದ್ದೀವಿ. ಯಾರನ್ನು ಕೂರಿಸಿರೋದು? ಎಲ್ಲಿ ಕೂರಿಸಿ? ಜಗತ್ತೇ ಅವಳದನ್ಬೇಕಾದ್ರೆ ಅವಳನ್ನ ಎಲ್ಲಿ ಹಿಡಿದು ಕೂರ್ಸೋಕೆ ಸಾಧ್ಯ? ಆದ್ರೂ ನಾನು ನನ್ನ ಗೊಂಬೆನ ಕೂರಿಸಿದ್ದೀನಿ ತಾನೆ. ಹಾಗಿದ್ರೆ ಸ್ವಾಮಿ ನಾವೇನು ಮಾಡೋದೆಲ್ಲ ತಪ್ಪಾದವು ಅಂತ ಬರ್ಬೋದು ಒಂದು ಪ್ರಶ್ನೆ. ಕರೆಕ್ಟಾ? ನೋಡಮ್ಮ, ಸೀರೆ ಉಡಮ್ಮ ಅಂತ ಹೇಳ್ತೀವಿ. ಸೀರೆ ಉಡೋದೊಂದು ಸಂಪ್ರದಾಯ ನಮ್ಮದು ಅಲ್ವಾ? ಸೀರೆ ಹೆಂಗೆ ಬೇಕಾದ್ರೂ ಉಡ್ಬೋದು. ಒಟ್ರಾಸಿ ಕಾಟಾಚಾರಕ್ಕೂ ಸೀರೆ ಉಡ್ಬೋದು. ಉಡುವಂಥ ಸೀರೆನ ಭಾಳ ಚಂದ ಮಾಡಿ ನೆರಿಗೆ ಇಟ್ಟು ಉಡ್ಬೋದು. ಆ ಸೆರಗು ಬಹಳ ಚಂದ ಮಾಡಿ ನೆರಿಗೆ ಇಟ್ಟು ನೀಟಾಗಿ ಕುತ್ಕೊಳ್ಳೋ ರೀತಿ ಸೀರೆ ಉಡ್ಬೋದು. ನಾನಾ ರೀತಿ ಸೀರೆ ಇಲ್ವಾ? ಫೈನಲಿ ಸೀರೆ ಅಂದರೆ ಸೀರೆ, ಉಡೋದಂದ್ರೆ ಉಡೋದು. ಆ ಉಡುವಂಥ ಸೀರೆನಲ್ಲಿ ಶ್ರದ್ಧಾ ಭಕ್ತಿನಲ್ಲಿ ಎಷ್ಟು ನೆರಿಗೆ ಇಡಬೇಕಮ್ಮ ನಾನು? ಎಷ್ಟಾರು ಇಡು. ನೆರಿಗೆ ಎಷ್ಟು ಉದ್ದ ಸೀರೆ ಇದೆಯೋ ಅದಕ್ಕೆ ತಕ್ಕನಾಗಿ ಬಂತು, ಹೌದಲ್ಲ? ಆ ಸೆರಗು ಭಾಳ ಡಿಸೈನ್ ಇದೆ, ಆ ಸೆರಗೆಲ್ಲ ಚೆನ್ನಾಗಿ ಕಾಣಬೇಕು, ಎದುರು ಕಾಣಬೇಕು ಅಂತ ಮಾಡ್ತೀವಲ್ಲ. ನೋಡಿ, ಸೇಮ್ ಸೀರೆನೇ ಈ ಪೂಜೆ. ನೀನು ಎಷ್ಟು ನೆರಿಗೆ ಇಡ್ತೀಯ ನಿನ್ನ ಲೆಕ್ಕ, ಹಾಗೆ 3 ದಿನ ಇಡ್ತೀಯ ನಿನ್ನ ಲೆಕ್ಕ.
ಹೌದಲ್ಲ? ಎಷ್ಟು ಪಿನ್ ಹಾಕ್ತೀಯ ನಿನ್ನ ಲೆಕ್ಕ. ಅದೇ ಥರ ಎಷ್ಟು ನೈವೇದ್ಯ ಕೊಡ್ತೀಯ ನಿನ್ನ ಲೆಕ್ಕ. ನೀನು ಎಷ್ಟು ಚಂದ ಸೀರೆ ಉಡ್ತೀಯೋ ಅಷ್ಟು ಚಂದ ನೀನು ಕಾಣ್ತೀಯ. ಅಷ್ಟು ಚಂದವಾಗಿ ನೀನು ನೈವೇದ್ಯವನ್ನೋ ಮತ್ತೊಂದು ಭಾವನೆಯಲ್ಲಿ ನೀನು ಕುತ್ಕೊಂಡು ಮಾಡಿದೀಯೋ ಅಷ್ಟು ದಿನ ನೀನು ಖುಷಿನಲ್ಲಿ ಇರ್ತೀಯ. ಯಾಕೆ? ಆತ್ಮಕ್ಕೊಂದು ಧೈರ್ಯ ಸ್ಥೈರ್ಯ ಬಂದ್ಬಿಡ್ತು. ನಾನು ಚಂದ ಮಹಾಲಕ್ಷ್ಮಿ ಪೂಜೆ ಮಾಡಿದ್ದೀನಿ, ಈ ವರ್ಷ ನಾನು ತೃಪ್ತಿ ಇರ್ತೀನಿ. ಗೊತ್ತಿಲ್ಲಂಗೆ ಪಾಸಿಟಿವ್ ಎನರ್ಜಿ ಬಂತು. ಯಾವ ಆಸ್ಪತ್ರೆನೂ ಕೊಡಲ್ಲ, ಅದನ್ನ ಕೊಡ್ತದ? ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಗೊತ್ತಾ ಗುರುಜಿ, ನಾನು ಈ ಸರ್ತಿ ಲಕ್ಷ್ಮೀ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಅವಳೇ ಪಾಸ್ ಮಾಡ್ಕೋಬೇಕು. ಚೆನ್ನಾಗಿ ಮಾಡಿದ್ಯಲ್ಲಮ್ಮ, ಲಕ್ಷ್ಮಿ ಒಲಿತಾಳಮ್ಮ ಈ ಸರ್ತಿ, ನಿನಗೆ ತೊಂದರೆ ಇಲ್ಲ ಅಂತ. 1 ವರ್ಷ ಮುಂದಿನ ವರಮಹಾಲಕ್ಷ್ಮಿ ಬರೋ ತನಕ ಇವಳಿಗೆ ಪಾಸಿಟಿವ್ ಎನರ್ಜಿ ಆ ಲಕ್ಷ್ಮಿ ಕೊಡ್ತು ಅಷ್ಟೇ. ಅಲ್ಲಿ ಕೂರಿಸಿದ್ಲೋ ಬಿಟ್ಲೋ ಮತ್ತೊಂದು ಅದು ಬೇರೆ. ಇದಕ್ಕೆ ಭಕ್ತಿ ಮಾರ್ಗ ಅಂತ ಹೇಳೋದು, ಭಕ್ತಿ ಪೂಜೆ ಅಂತ ಹೇಳೋದು. ಹಾಗಾಗಿ ನಿಮಗೆ ಖುಷಿ ಬಂದಂಗೆ ಮಾಡ್ತಾ ನೋಡಿ. ನಾವೀಗ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ಪಲ್ಲಕ್ಕಿಯನ್ನು ಮಾಡಿ, ಆ ಪಲ್ಲಕ್ಕಿಯಲ್ಲಿ ಲಕ್ಷ್ಮಿಯನ ಮೂರ್ತಿಯನ್ನು ಇಟ್ಟು ಎಲ್ಲರ ಭುಜದ ಮೇಲೆ ಅವಳನ್ನ ಹೊತ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿ, ಎಲ್ಲ ಹೆಣ್ಣುಮಕ್ಕಳು ಸೇರಿ ಆ ಪಲ್ಲಕ್ಕಿ ಉತ್ಸವವನ್ನು ಮಾಡಿಬಿಟ್ಟು ನಂತರ ಕುಂಕುಮಾರ್ಚನೆಯನ್ನು ಮಾಡಿ ಅವತ್ತು ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂತ ಮಾಡ್ತೀವಿ. ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂತಂದರೆ ನಾನು ಆಗಲೇ ಹೇಳ್ದಲ್ಲ, 0 ಪಕ್ಕ 1 ಇದ್ದರೆ 0ಗೆ ಬೆಲೆ, 1 ಪಕ್ಕ 0 ಇದ್ದರೆ 1ಕ್ಕೆ ಬೆಲೆ, ಎಲ್ದಿದ್ರೆ 2ಕ್ಕೂ ಇಲ್ಲ. ನಾನು ಅದರಿಂದ ಹಿಂದೆ ಒಮ್ಮೆ ಹೇಳಿದ್ದೆ, ಪ್ರಧಾನಮಂತ್ರಿಗಳು ರಾಮನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂಟಿಯಾಗಿ ಮಾಡಿದ್ರಿಂದ ಅಯೋಧ್ಯೆಯಲ್ಲಿ ಅವರಿಗೆ ಲಾಭ ಸಿಕ್ಕೋದಿಲ್ಲ ಅಂತ ಫೆಬ್ರವರಿನಲ್ಲಿ ಹೇಳಿದ್ದೆ. ಅದು ಜೂನ್ನಲ್ಲಿ ಅದು ರಿಸಲ್ಟ್ ಸಿಕ್ತು. ಪ್ರತಿಷ್ಠಾಪನೆ ಮಾಡಿದ್ರೂ ಸಹ ಅವ್ರ ಪಕ್ಷ ಅಯೋಧ್ಯೆನಲ್ಲೇ ಬರಲಿಲ್ಲ. ಏನು? ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ತಾನೊಬ್ಬರು ಒಂಟಿಯಾಗಿ ಮಾಡಕೂಡ್ದು. ಸಬ್ಜೆಕ್ಟ್ ಕಾಂಟ್ರವರ್ಸಿ ಆಗ್ಬೋದು, ಆದರೆ ನಾನು ಸತ್ಯವನ್ನೇ ಹೇಳಿದ್ದೆ. ಏನು? ಪ್ರತಿಷ್ಠಾಪನೆ ಮಾಡಬೇಕಾದ್ರೆ, ದೇವರ ಪ್ರತಿಷ್ಠೆ ಮಾಡಬೇಕಾದ್ರೆ ಒಳಗಡೆ ಸನ್ಯಾಸಿಗಳು ಇದ್ರೂ ಸಹ ಅದನ್ನು ಹೇಳಬೇಕಾಗಿತ್ತು. ಏನಂತಂದರೆ, ರಾಮನ ಪ್ರತಿಷ್ಠೆ ಮಾಡಬೇಕಾದ್ರೆ ಒಂಟಿಯಾಗಿ ಮಾಡಬಾರ್ದು, ಧರ್ಮಪತ್ನಿಯನ್ನು ಬಲಭಾಗದಲ್ಲಿ ಇರಿಸ್ಕೊಂಡೇ ಮಾಡಬೇಕು. ಅವ್ರು ಹೆಂಡ್ತಿದ್ರಲ್ಲ ಯಶೋದಾಬೆನ್ನ, 1 ದಿನಕ್ಕಾದ್ರೂ ಕರ್ಕೊಂಡು ಬಂದಿದ್ರೆ ಮುಗಿದೋಗೋದು. ಇಟ್ಟುಕೊಂಡೇ ಮಾಡಬೇಕು. ಅವರಿಗೆ ಅಂತಲ್ಲ, ನೀವು ನಿಮ್ಮ ಮನೆಯಲ್ಲಿ ಏನಾದ್ರು ಗುದ್ಲಿ ಪೂಜೆ ಮಾಡ್ತೀರಾ, ಹೆಂಡತಿಯನ್ನು ಪಕ್ಕದಲ್ಲಿ ಇಟ್ಕೊಂಡೇ ಮಾಡಬೇಕು. ಗೃಹಪ್ರವೇಶ ಮಾಡ್ತೀರಾ, ಹೆಂಡತಿನ ಪಕ್ಕದಲ್ಲಿ ಇಟ್ಕೊಂಡೇ ಮಾಡಬೇಕು. ಒಂದು ಮನೆಯಲ್ಲಿ ಸತ್ಯನಾರಾಯಣ ಕಥೆ ಮಾಡ್ತೀರಾ, ಹೆಂಡತಿ ಪಕ್ಕದಲ್ಲೇ ಇರಬೇಕು. ಹೆಂಡತಿ ಕೂತ್ಕೊಳ್ಳೋಕ್ಕಾಗಲ್ಲ ಪೂಜೆ, ಬಿಡು, ಪೋಸ್ಟ್ಪೋನ್. ಅಂಥ ಧರ್ಮ ನಮ್ಮದು ಹಿಂದೂ ಧರ್ಮ ಹೇಳಿರೋದು. ಹೆಂಡತಿಗೆ ಬಲ, ಆದ್ದರಿಂದ ಬಲಭಾಗದಲ್ಲಿರಬೇಕು. ಹೆಂಡತಿ ಕಣ್ಣಲ್ಲಿ ನೀರು ತರಿಸಬಾರ್ದು. ಧರ್ಮದಲ್ಲಿ ಅಗ್ನಿ ಸಾಕ್ಷಿಯಾಗಿ ನೀನು ಕೈ ಹಿಡಿದಂಥ ಹೆಣ್ಮಗಳಾಗಿರೋದ್ರಿಂದ ಅವಳ ಕಣ್ಣಲ್ಲಿ ನೀರು ತರಿಸಬಾರ್ದು. ಕೆಲ ಹೆಣ್ಮಕ್ಳಿಗೆ ಸುಮ್ಮನೆ ನೀರು ಬರ್ತದೆ, ಅದು ಬೇರೆ ವಿಷಯ. ಸುಮ್ಮನೆ ಹಿಂಸೆ ಕೊಟ್ಟು ನೀರು ತರಿಸಬಾರ್ದು. ಹೆಂಡತಿಗೆ ಅನಾವಶ್ಯಕವಾಗಿ ದುಃಖದಲ್ಲಿ ನೀರು ತರಿಸಬಾರ್ದು. ಗೊತ್ತಾಯ್ತಲ್ಲ? ಅದೇ ಹೆಂಡತಿ ತನ್ನ ಗಂಡನನ್ನು ಸಹ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ನೋಡಬೇಕು. ಇದು ಲಕ್ಷ್ಮೀನಾರಾಯಣ ತೋರಿಸೋದು. ಬರೀ ಉಪವಾಸ ಮಾಡದೆ ಪಾಯಸ ಇಟ್ಟೆ ಅಂದ್ರಲ್ಲ. ಜಗತ್ತಿನ ಸಂಪತ್ತೇ ಯಾರು? ಲಕ್ಷ್ಮಿ. ಲಕ್ಷ್ಮಿ ಆಗಿದ್ರೂ ಸಹ ಅಂಥ ಲಕ್ಷ್ಮಿಯನ್ನ ನಮ್ಮ ಹಿಂದೂ ಧರ್ಮ ಏನು ಹೇಳ್ತು? ನಾರಾಯಣನ ಪಾದವನ್ನ ಒತ್ತಿ ಪಾದದ ಹತ್ರ ಕೂತ್ಕೊಂತ. ಯಾಕೆ? ಗಂಡ ಆಗಿರೋದ್ರಿಂದ ಯು ಶುಡ್ ಗಿವ್ ದ ರೆಸ್ಪೆಕ್ಟ್. ಆ ರೆಸ್ಪೆಕ್ಟ್ ಕೊಟ್ಟೆ ಅಂತಂದ್ರೆ ಸಂಸಾರ ಶುದ್ಧವಾಗಿರುತ್ತೆ. ನೋಡಿ, ಧರ್ಮ ಎರಡೂ ಹೇಳ್ತಲ್ಲ, ಆ ಹೆಂಡತಿ ಕಣ್ಣಲ್ಲಿ ನೀರು ತರಿಸ್ಬೇಡ. ಗೊತ್ತಾಯ್ತಲ್ಲ? ಅದೇ ರೀತಿ. ಯಾಕೆ ಅಂದ್ರೆ ಬಲಭಾಗದಲ್ಲಿರೋದು. ನಾರಾಯಣನಿಗೆ ಹೆಸರು ಫಸ್ಟ್ ಏನಿದೆ? ಶ್ರೀಮನ್ ನಾರಾಯಣ ಅಲ್ಲ, ಲಕ್ಷ್ಮೀನಾರಾಯಣ. ಏನ್ ಹೆಸರಿದೆ? ಅಂಥ ಉಗ್ರ ರೂಪ ಗಂಡ ಯಾರು? ನರಸಿಂಹ. ಆದ್ರೂ ಲಕ್ಷ್ಮಿ ಮುಂಚಿರ್ಬೇಕು. ಲಕ್ಷ್ಮೀ ನರಸಿಂಹ. ಅಪ್ರತಿಮ ರುದ್ರ ಶಿವ, ಪಾರ್ವತಿ ಪರಮೇಶ್ವರ. ಹೆಂಡತಿನ ಬಿಟ್ಟು ಇವರಿಗೆ ಹೆಸರಿಲ್ಲ. ಕಾಡಿ ಹೋದ ರಾಮ, ಬಂದ ಮೇಲೆ ಕರೆದದ್ದೇನು?
ಸೀತಾರಾಮ ಅಂತ. ತನ್ನ ಹೆಂಡತಿಯನ್ನು ಮೊದಲು ಕರೆದು ಆಮೇಲೆ ಗಂಡನ ಕರಿಬೇಕು. ತನ್ನ ಹೆಂಡತಿನ ಮುಂದಿಟ್ಟು ತಾನು ಹಾಕಬೇಕು. ಹೆಂಡತಿಯೇ ಫಸ್ಟ್ ಅದಕ್ಕೆ ಅನಹ ಮಾಡಬೇಕು. ಗಂಡನ ಕೈನಲ್ಲಿ ಮಾಡಿದ್ರು ಹೆಂಡತಿ ಆ ಕೈನ ಮುಟ್ಟಬೇಕು. ಇಂಥ ಧರ್ಮ ಹೇಳ್ಕೊಡ್ತೀರಿ ನಮ್ಮ ಹಿಂದೂ ಧರ್ಮದಲ್ಲಿ. ಇಬ್ಬರ ಜೀವನ ಅಷ್ಟು ಚೆನ್ನಾಗಿರ್ಬೇಕು ಅಂತೇಳಿ, ಒಂದು ವೇಳೆ ತಪ್ಪಿದ್ರೆ ನೀವು ಅನುಭವಿಸ್ತೀರಾ ಅಂತೇಳಿ ಅಗ್ನಿಯನ್ನು ಇಟ್ಟು ಪೂಜೆ ಮಾಡಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿ ಕಳಿಸಿದ್ದು. ಆದ್ದರಿಂದಲೇ ಲಕ್ಷ್ಮಿಯನ್ನು ಅಷ್ಟು ಶುಭ್ರವಾಗಿ ಪೂಜೆ ಮಾಡೋದು. ನಿಲ್ಲಿಸಿದ್ದು ಲಕ್ಷ್ಮಿಯನ್ನು ಇಡ್ಬೋದಾ ಅಂತ ಪ್ರಶ್ನೆ ಕೇಳಿದ್ರಲ್ಲ, ನಿಂತ ಲಕ್ಷ್ಮಿಯನ್ನು ಪೂಜೆ ಮಾಡ್ಬೋದಾ ಅಂತ. ನಿಂತ ಲಕ್ಷ್ಮಿಯನ್ನು ಪೂಜೆ ಮಾಡಿದ ತಕ್ಷಣ ಏನು ತೊಂದರೆ ಇಲ್ಲ. ಆದರೆ ಒಂದು ಭ್ರಮೆ ಇದೆ, ಲಕ್ಷ್ಮಿಯೇ ಚಂಚಲೆ, ನಿಂತೊಳಗೆ ಕಾಲು ಕಿತ್ತು ಹೋಗೇ ಬಿಟ್ರೆ ಅಂತ ಕೂರಿಸೋದು. ನೀವು ಕೂರಿಸ್ಕೋಬೇಕೇ ಬಿಟ್ರೆ ನೀವು ಕೂರಿಸಿದಿರಿ ಅಂತ ಅವಳೇನು ಕೂತ್ಕೊಳ್ಳಲ್ಲ. ಭಾಳ ವಿಶೇಷವಾಗಿ ಭಾಳ ಸಿಂಪಲ್ ಆದರೂ ಅದ್ಭುತ ವರಮಹಾಲಕ್ಷ್ಮಿ ಪೂಜೆ ಹೆಂಗೆ ಗೊತ್ತಾ? ತಾವರೆ ಹೂವನ್ನು ತರಬೇಕು. ನಾನು ಹೇಳ್ದಲ್ಲ, ಒಂದು ಮಣೆನ ಶುದ್ಧ ಮಾಡಿ ತಾವರೆ ಹೂವನ್ನು ತನ್ನಿ. ಒಂದು ತಟ್ಟೆನಲ್ಲಿ ಅಕ್ಕಿ ಇಡಿ, ಧಾನ್ಯಲಕ್ಷ್ಮಿಯ ಪ್ರತೀಕ. ಅದರೊಳಗಡೆ ತಾವರೆ ಹೂವನ್ನು ಇಡಿ. ಆ ತಾವರೆ ಹೂವು ಮಧ್ಯದಲ್ಲಿ ಒಂದು ರೌಂಡ್ಗೆ ಯೆಲ್ಲೋ ಕಲರ್ ಒಂದಿರುತ್ತೆ, ಪೀಠದ ಥರ. ಅದರ ಮೇಲೆ ₹1 ನಾಣ್ಯ ಇಡಿ. ನೋಡಿ, ಅದರಿಗಿಂತ ಸುಪೀರಿಯರ್ ಇನ್ನೇನೂ ಇಲ್ವೇ ಇಲ್ಲ. ಯಾಕೆ ಅಂತಂದರೆ ಜಗತ್ತಿನಲ್ಲಿ ತ್ರಿಮೂರ್ತಿಗಳು ಹುಟ್ಟೋಕ್ಕಿಂತ ಮುಂಚೆ ಹುಟ್ಟದಂಥ ಒಂದೇ ಒಂದು ಪುಷ್ಪ, ಅದು ಕಮಲ, ಪದ್ಮ. ಆದ್ರಿಂದಲೇ ಎಲ್ಲ ದೇವರನ್ನು ಪದ್ಮದ ಮೇಲೆ ಕೂರಿಸೋದು. ಪದ್ಮ ಅಂತಂದ್ರೆ ಕಮಲ, ಕಮಲ ಅಂತಂದ್ರೆ ಲಕ್ಷ್ಮಿ ಅಲ್ವಾ? ಆ ಪದ್ಮವನ್ನು ಇಡಿ, ಪದ್ಮದ ಮೇಲೆ ಒಂದು ನಾಣ್ಯ ಇಡಿ. ಇಲ್ಲ ನಿಮ್ಮ ಮನೇಲಿ ಏನೋ ಚಿನ್ನ ಇದೆಯಾ, ಇಡಿ, ಮುಗಿದೋಯ್ತು. ಅದರೊಳಗೆ ಭಕ್ತಿ ತುಂಬಿ, ಪ್ರೀತಿ ತುಂಬಿ, ಅಲಂಕಾರ. ಸ್ವಾಮಿ ತುಂಬ ಕಷ್ಟ ಸ್ವಾಮಿ, ಇವತ್ತು ವರಮಹಾಲಕ್ಷ್ಮಿ ತುಂಬ ಕಾಸ್ಟ್ಲಿ, ಆದರೂ ಇಷ್ಟು ಹೂ ತಗೊಬಂದ್ಬಿಟ್ಟೆ. ನೀ ಯಾಕೆ ಸಾಲ ಮಾಡಿ ಹೂ ತರಕ್ಕೆ ಹೋಗ್ತೀಯ? ಎಷ್ಟು ಹೂ ಇಟ್ಟಿದ್ದು, ಇನ್ನು ತಾಕತ್ತಿದ್ದಷ್ಟು ಹೂ ಇಡು ಸಾಕು. ಇನ್ನು ಉಳಿದದ್ದನ್ನ ಖುಷಿನಲ್ಲಿ ಹಬ್ಬ ಮಾಡಿ ತಿಂದುಬಿಡತ್ಲಾಗೆ. ನೀವು ಏನೇ ದೇವ್ರನ್ನ ಆರಾಧನೆ ಮಾಡಿದ್ರು ಕೇಳೋದು ಇಷ್ಟೇ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಫೈನಲ್ಲೇ ಅಷ್ಟೆ. ಅಷ್ಟನ್ನು ಕೊಡೋದು ಲಕ್ಷ್ಮಿ, ಅದನ್ನು ಬೇಡೋದು ಲಕ್ಷ್ಮಿ. ಅದು ಇವತ್ತಿನ ದಿವಸ, ಹುಣ್ಣಿಮೆಯ ಮುಂಬರುವಂತಹ ಶುಕ್ರವಾರದ ದಿವಸ ವರಗಳನ್ನೇ ಕೊಡೋದ್ರಿಂದ ಅವಳಿಗೆ ವರಮಹಾಲಕ್ಷ್ಮಿ ಅಂತ ಹೆಸರು. ಇದನ್ನು ಬಿಟ್ಟರೆ ನಂತರ ಇದರಲ್ಲಿ ಮಾಡೋಕ್ಕಾಗಿಲ್ಲ, ಏನೋ ಸೂತಿಕ ಬಂತು ಮತ್ತೊಂದು ಬಂತು ಬಿಟ್ಲು ಅಂತಂದರೆ, ಲಕ್ಷ್ಮಿಯೇ ಆವಿರ್ಭವಿಸಿದಂತಹ ಒಂದು ದಿನ ಇದೆ. ಅದು ಬಲಿಪಾಡ್ಯಮಿ ಸಂದರ್ಭದಲ್ಲಿ ಅಮಾವಾಸ್ಯೆ ಬರುತ್ತಲ್ಲ, ಆ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡೋದು ದೀಪಾವಳಿಗೆ. ಇದು ಲಕ್ಷ್ಮಿಯ ಮಹಾಪೂಜೆ.